ಇದು ಎಕ್ಸೆಲ್ ಪಿ ಯು ಕಾಲೇಜು ಗುರುವಾಯನಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ. ನಾನು ರಮಾಕಾಂತ್. ಜಿರಳೆಗಳ ಕಿಚ್ಚಿಗೆ ಕೇಂದ್ರ ಸರ್ಕಾರ ಬೆಚ್ಚಿ ಬಿದ್ದುಬಿಟ್ಟಿದ್ಯಾ ಇಲ್ಲಿ. ಈಗ ಹಳೆ ಕೇಸ್ಗಳನ್ನು ಕೆದಕಕ್ಕೆ ಶುರು ಮಾಡಿದ್ದಾರಾ ದೆಹಲಿಯ ಪೊಲೀಸರು. ಜಂತರ್ ಮಂತರ್ಗೆ ಬಂದಿದ್ದವರು ಯಾರು, ಇವ್ರ ಮೇಲೆ ಈಗ ಹಳೆ ಕೇಸ್ಗಳು ಯಾವ್ಯಾವುದಿದೆ, ಹೋರಾಟದ ಮುಂಚೂಣಿಯಲ್ಲಿ ನಿಂತ್ಕೊಂಡಿದ್ರಲ್ಲ, ಇವ್ರ ಮೇಲೆ 5 ವರ್ಷದ ಹಿಂದೇನೋ 6 ವರ್ಷದ ಹಿಂದೇನೋ 3 ವರ್ಷದ ಹಿಂದೇನೋ ಯಾವ್ದಾದ್ರು ಕೇಸ್ ಇದೆಯಾ, ಆ ಕೇಸಲ್ಲಿ ಬೇಲೇಬಲ್ ವಾರಂಟೋ ನಾನ್ ಬೇಲೇಬಲ್ ವಾರಂಟೋ ಇನ್ನೊಂದೋ ಮತ್ತೊಂದೋ ಆ ವಾರಂಟ್ಗಳನ್ನು ಹಿಡ್ಕೊಂಡು ಬಂದು ಈಗ ಅರೆಸ್ಟ್ ಮಾಡಿ ಒಳಗಡೆ ಹಾಕ್ಬಿಟ್ಟು ಜಡ್ದು ಬಿಟ್ರೆ ಹೇಗೆ? ಇವ್ರಿಗಾಗುವಂಥ ಶಿಕ್ಷೆ ನೋಡಿ, ಪೊಲೀಸ್ ಕ್ರಮಗಳನ್ನು ನೋಡಿ ಇನ್ನೊಂದು ಸಲ ಜೆನ್ಝಿ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಬೇಕು ಅಂದರೆ ಕನಸಲ್ಲೂ ಬೆಚ್ಚಿ ಬೀಳಬೇಕು. ಆ ರೀತಿ ಮಾಡಿಬಿಟ್ರೆ ಹೇಗೆ ಅಂತೇನಾದರೂ ಪೊಲೀಸರು ಮುಂದಾಗ್ತಾ ಇದ್ದಾರಾ? ಖಾಕಿ ಪಡೆ ಇದೀಗ ಯಾರೆಲ್ಲ ಮುಂಚೂಣಿ ಹೋರಾಟಗಾರರಿದ್ದರೋ ಅವರ ಹಿಂದೆ ಬಿದ್ದಿದ್ದಾರೆ. ಕೆಲವರು ಹೇಳ್ತಾ ಇದ್ದಾರೆ ಮೆಟಾ ಗ್ಲಾಸ್ಗಳನ್ನು ಹಾಕ್ಕೊಂಡಿದ್ರು ಪೊಲೀಸರ ಹೊತ್ತು. ಪೊಲೀಸರು ಮೆಟಾ ಗ್ಲಾಸ್ಗಳನ್ನು ಹಾಕ್ಕೊಂಡು ಯಾರ್ಯಾರು ಪ್ರತಿಭಟನೆ ಮಾಡ್ತಾಯಿದ್ರು, ಯಾರ್ಯಾರು ಗಲಾಟೆ ಮಾಡ್ತಾಯಿದ್ರು, ಯಾರ್ಯಾರು ಘೋಷಣೆ ಕೂಗ್ತಾ ಇದ್ರು ಅಂಥೇಳಿ ಪ್ರತಿಯೊಂದನ್ನು ಅವರು ರೆಕಾರ್ಡ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ, ಐಡೆಂಟಿಫೈ ಮಾಡೋಕ್ಕೆ ಈಸಿ ಆಗಲಿ ಅಂತ. ಸರಿ, ನೀವು ಮೆಟಾ ಗ್ಲಾಸ್ ಆದರೂ ಬಳಸ್ಕೊಳ್ಳಿ, CC ಕ್ಯಾಮ್ರಾಸ್ ಆದರೂ ಬಳಸ್ಕೊಳ್ಳಿ, ಇನ್ನೊಂದನ್ನಾದರೂ ಬಳಸ್ಕೊಳ್ಳಿ. ಇದೇ ಥರ ವಿದ್ಯಾರ್ಥಿಗಳು ಕೂಡ ಮೊಬೈಲೇ ಹಿಡ್ಕೊಂಡು ನಿಂತಿದ್ರು. ಅವರು ಯಾವ್ಯಾವ ಪೊಲೀಸರು ಏನೇನು ಮಾಡಿದ್ರು, ಗಡ್ಡ ಬಿಟ್ಕೊಂಡು ಯಾವ ಪೊಲೀಸರು ನಿಂತಿದ್ರಲ್ಲಿ, ಸಿವಿಲ್ ಡ್ರೆಸ್ಸಲ್ಲೇ ಅಥವಾ ಮಫ್ತಿಯಲ್ಲಿ ಯಾವ ಪೊಲೀಸರು ಇದ್ದರು, ಅವ್ರು ನಿಜವಾಗ್ಲೂ ಪೊಲೀಸರ, ಬ್ಯಾಡ್ಜ್ ಇಲ್ಲದೆ ಯಾವ ಪೊಲೀಸರು ಬಂದಿದ್ದರು, ಇದು ಕೂಡ ವಿಚಾರಣೆಗೆ ಒಳಪಡಬೇಕಾದಂಥ ವಿಚಾರಣೆ. ಸೊ ಇಲ್ಲಿ ಏನಾಗ್ತಿದೆ, ಇಲ್ಲಿ ಒಂಥರ ವಿಚ್ ಹಂಟಿಂಗ್ ನಡೀತಾ ಇದೆಯಾ. ಇಲ್ಲಿ ಹುಡುಕಿ 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 ಅವರನ್ನು ಇನ್ಯಾವತ್ತೂ ಸೊಲ್ಲೆತ್ತಬಾರದು ಆ ಥರ ಮಾಡಲಿಕ್ಕೆ ಒಂದು ಪ್ರಯತ್ನ ಎಲ್ಲ ಆಗ್ತಾ ಇದೆಯಾ. ಅಷ್ಟಕ್ಕೆ ಈ ಜೆನ್ಝಿನೋ ಅಥವಾ ಕಾಕ್ರೋಚ್ ಜನತಾ ಪಾರ್ಟಿನೋ ಹೋರಾಟವನ್ನು ಬಿಟ್ಬಿಡ್ತಾರ? ಅವರು ಮುಂದಕ್ಕೆ ಹೋಗೋದೇ ಇಲ್ವಾ ಅವರು? ಇದು ಸರಿ ಆಗ್ತಾ ಇದೆಯಾ ನಿಮಗೆ? ಆ ಥರದ್ದು ಯಾವ ರಾಜ್ಯದ ಪೊಲೀಸರಾದರೂ ಆಗಲಿ ರೀ, ಯಾವ ರಾಜ್ಯದ ಪೊಲೀಸರಾದರೂ ಆಗಲಿ, 2 ವರ್ಷಗಳ ಹಿಂದೇನೋ 3 ವರ್ಷದ ಹಿಂದೇನೋ ಕೇಸ್ ಇತ್ತಾ, ಅವನ ಕೇಸ್ನ ಮೆರಿಟ್ ಆಧಾರದ ಮೇರೆಗೆ ಅವನ್ನ ಅರೆಸ್ಟ್ ಮಾಡಿ ಚಾರ್ಜ್ ಶೀಟ್ ಹಾಕಿ ಅವನ ಬೇಲ್ ಅಪ್ಲೈ ಮಾಡ್ಕೊಳ್ತಾನೆ, ಸಿಕ್ಕರೆ ಬೇಲ್ ಇರ್ತಾನೆ, ಇಲ್ದಿದ್ರೆ ಒಳಗಡೆ ಇರ್ತಾನೆ ಅವನು. ಅದಕ್ಕೆ ಕೇಸ್ ವಿಚಾರಣೆ ನಡೀಲಿ, ಅರೆಸ್ಟ್ ಆಗಿಬಿಡಲಿ, ಅವನು ಶಿಕ್ಷೆ ಬೇಕಾದ್ರೆ ಆಗಲಿ, ಸಾಕ್ಷ್ಯಾಧಾರ ಕೊಟ್ಟರೆ ನೀವು. ಅದು ಬಿಟ್ಬಿಟ್ಟು ಅವತ್ತಿಗೆ ಯಾವುದೋ ಶಿಕ್ಷೆ ಆಯಿತು ಆಗಲಿಲ್ವೋ, ಪೊಲೀಸರಿಗೆ ಬೇಕಿರದ ಕೇಸ್ಗಳು, ಈಗ ಅದೇ ಕೇಸ್ಗಳನ್ನ ಸ್ಟ್ರಾಂಗ್ ಮಾಡಿಕೊಂಡು ಅವುಗಳಿಗೆ ವಾರಂಟನ್ನು ರೆಡಿ ಮಾಡಿಕೊಂಡು ಅರೆಸ್ಟ್ ಮಾಡೋಕ್ಕೆ ನೀವು ಹೊರಟಿದ್ದೀರಲ್ಲ, ಇದು ಸರಿಯಾಗತ್ತಾ? ಇದು ಹಲವು ವರ್ಷಗಳಿಂದ ತಲೆಮರೆಸ್ಕೊಂಡಿದ್ದಂಥ ಆರೋಪಿಗಳಂತೆ ಅವರು. ಏನು ದೇಶ ಬಿಟ್ಬಿಟ್ಟಿದ್ರೆ ಆರೋಪಿಗಳು? ಅಥವಾ ತುಂಬ ಅರೆಸ್ಟ್ ಮಾಡೇ ವಿಚಾರಣೆ ಮಾಡಬೇಕು ಎನ್ನುವ ಕೇಸ್ಗಳಾಗಿರಲಿಲ್ವಾ? ಈಗ ಜೆನ್ಝಿ ಪ್ರೊಟೆಸ್ಟ್ ಆದಮೇಲೆ ಇದು ಅರೆಸ್ಟ್ ಮಾಡಿದ್ರೇ ಉತ್ತರ ಸಿಗುವಂಥ ವಿಚಾರ ಅಂತ ತಮಗನಿಸ್ಬಿಟ್ಟಿದೆಯಾ? CCTV ದೃಶ್ಯಾವಳಿ, ಮುಖ ಗುರುತಿಸುವ ತಂತ್ರಜ್ಞಾನದಿಂದ ಪತ್ತೆ ಹಚ್ಚೋ ಪ್ರಯತ್ನದಲ್ಲಿ ಇದೀಗ ದೆಹಲಿ ಪೊಲೀಸರಿದ್ದಾರೆ. ಗಂಭೀರ ಪ್ರಕರಣದ ಆರೋಪಿಗಳು, ಕೊಲೆ ಅತ್ಯಾಚಾರದಂತಹ ಹಳೆಯ ಪ್ರಕರಣಗಳ ಹಿನ್ನೆಲೆಯುಳ್ಳ ಆರೋಪಿಗಳು. ಅತ್ಯಾಚಾರ, ಕೊಲೆ ಇಷ್ಟೊಂದು ಈಸಿಯಾಗಿ ಓಡಾಡ್ಕೊಂಡಿದ್ರೆ ಹಾಗಾದರೆ ನಮ್ಮ ದೇಶದಲ್ಲಿ? ಕೊಲೆ ಮಾಡಿದವರು, ರೇಪ್ ಮಾಡಿದವರು ರಾಜ್ಯ ಯಾವುದೇ ಇರಲಿ, ಅವನು ಒರಿಸ್ಸಾಯಿಂದ ಆದರೂ ಬಂದಿರಲಿ, ಗುಜರಾತಿಂದ ಆದರೂ ಬಂದಿರಲಿ, ಮಧ್ಯಪ್ರದೇಶ ಆದರೂ ಬಂದಿರಲಿ, ಬಿಹಾರಿಂದ ಆದರೂ ಬಂದಿರಲಿ, UP ಆದರೂ ಆಗಲಿ, ಹಾಗಾದರೆ ಅತ್ಯಾಚಾರಿಗಳನ್ನು ಅಲ್ಲಿರ್ತಕ್ಕಂಥ ಸರ್ಕಾರಗಳು ವರ್ಷಾನುಗಟ್ಟಲೆ ಈ ಥರ ಬಿಟ್ಟುಬಿಟ್ಟಿದ್ರ? ಮರ್ಡ್ರ್ ಮಾಡಿದವರು ಅಂತ ಆರೋಪ ಹೊತ್ಕೊಂಡಂಥವ್ರು ಇದೀಗ ಇಲ್ಲೇನು ಮಾಡಿದರು? ಇಲ್ಲಿ ಬಂದು ಆರಾಮಾಗಿ ಓಡಾಡ್ಕೊಂಡಿದ್ರ? ಜಂತರ್ ಮಂತರ್ ಬಂದು ಜಾಯ್ನ್ ಆಗಿಬಿಟ್ರಾ? ಏನು ಮಾಡ್ತಾಯಿದ್ರಿ? ಹಾಗಾಗಿ ನಾವು ಇಲ್ಲೆಲ್ಲೂ ಕೂಡ ಅತ್ಯಾಚಾರದ ಆರೋಪಿನ ನೀವು ಅರೆಸ್ಟ್ ಮಾಡಬಾರ್ದು, ಮರ್ಡರ್ ಆರೋಪಿನ ಅರೆಸ್ಟ್ ಮಾಡಬಾರ್ದು ನಮ್ಮ ವಾದ ಅಲ್ಲ. ಜೆನ್ಝಿ ಹೋರಾಟದ ಕಾರಣಕ್ಕೆ ಅವರ ಬೆನ್ನು ಬಿದ್ದಿದ್ದೀರಲ್ಲ, ಇದು ಹೇಗಿದು ನಿಮ್ಮ ಕಥೆ ಅಂತ ನಮ್ಮದೊಂದು ಪಾಯಿಂಟ್ ಇದೆ. ಇಲ್ಲಿ ಜೆನ್ಝಿ ಹೋರಾಟ ಮುಂದಿನ ದಿನಗಳಲ್ಲಿ ಇನ್ಯಾವುದೂ ರೂಪ ಪಡೆದುಕೊಳ್ಳಬಾರದು ಅನ್ನೋ ಒಂದು ಉದ್ದೇಶ ನಿಮಗಿದೆಯಾ? 2800ಕ್ಕಿಂತ ಹೆಚ್ಚಿನ ಆರೋಪಿಗಳನ್ನು ಪೊಲೀಸರು ಗುರುತು ಮಾಡಿದ್ದಾರಂತೆ. ತನಿಖಾ ದಾಖಲೆಗಳನ್ನು ಡಿಜಿಟಲೀಕರಣ ಮಾಡ್ತಾ ಇದ್ದಾರಂತೆ ಪೊಲೀಸರು. ಮುಖ ಗುರುತಿಸುವಿಕೆಯಂತಹ ಸುಧಾರಿತ ಟೆಕ್ನಾಲಜಿಗಳನ್ನು ಬಳಸ್ಕೊಳ್ತಾ ಇದ್ದಾರಂತೆ. ಹಾಗಾಗಿ ಹಳೆಯ ಪ್ರಕರಣಗಳು ವೇಗ ಪಡೆದುಕೊಂಡು ಬಿಟ್ಟಿವೆ. ಮಾಡಬಾರ್ದಾ? ಫೇಶಿಯಲ್ ರೆಕಗ್ನಿಷನ್ ಬೇಡವಾ? ಅಲ್ಲಿ ಕ್ಯಾಮ್ರಾಗಳನ್ನು ಬಳಸಬಾರ್ದಾ? ಬಳಸಿಕೊಳ್ಳಿ ನೀವು. ಪಾಯಿಂಟ್ ಏನಂತ ಹೇಳಿದ್ರೆ, ಒಂದು ಹೊಸ ಹೋರಾಟ ಆಯಿತು ಕೇಂದ್ರ ಸರ್ಕಾರಕ್ಕೆ, ಒಂದು ರಾಜೀನಾಮೆ, ಈ ಸರ್ಕಾರ ಮೇ ಇಸ್ತೀಫಾ ನಹಿ ಹೋತೆ, ದೊಡ್ಡ ಹೆಮ್ಮೆ. ಅದೆಲ್ಲ ಹಳೆ ಸರ್ಕಾರಪ್ಪ, ಈ ಸರ್ಕಾರದಲ್ಲಿ ಎಲ್ಲ ರಾಜೀನಾಮೆ ಎಲ್ಲ ಕೇಳಕ್ಕೆ ಬರಬೇಡ ಅಂತ ಹೇಳ್ಕೊಂಡೇ ಒಂದು ರಾಜೀನಾಮೆ ತೊಗೊಂಡು ಬಿಟ್ಟಿದ್ದಾರೆ. ಇದೀಗ ಈ ವಿಚಾರದಲ್ಲಿ ಆಗ್ತಿರೋದೇನು ಅಂದರೆ, ಈಗ ಹಳಬರನ್ನು, ಹಳೆ ಕೇಸ್ಗಳನ್ನ ಹುಡುಕಿ ನೀವು ಎಂಟೈರ್ ಪ್ರೊಟೆಸ್ಟ್ ಮಾಡಿದಂಥವ್ರನ್ನ ಟಾರ್ಗೆಟ್ ಮಾಡ್ಕೊಂಡಿದ್ದೀರಾ ಅಂತ ನಮ್ಮ ವಿಚಾರ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಬೇಟಲ್ಲಿ ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ
ಡಾಕ್ಟರ್ ದಿನೇಶ್ ಯರವಳ್ಳಿ ಇದ್ದಾರೆ, ಆಮ್ ಆದ್ಮಿ ಪಕ್ಷದ ವಕ್ತಾರರು. ಸ್ವಾಗತ ದಿನೇಶ್ ಯರವಳ್ಳಿ ಅವರೇ ತಮಗೆ ಒಂದು ಡಿಬೇಟ್ಗೆ. ಇನ್ನೊಂದು ಕಡೆ ಬಸವರಾಜ್ ಇಟ್ನಾಳ್ ಅವರಿದ್ದಾರೆ, ಹಿರಿಯ ಪತ್ರಕರ್ತರು. ಸ್ವಾಗತ ಬಸವರಾಜ್ ಇಟ್ನಾಳ್ ಅವರೇ ತಮಗೆ ಒಂದು ಡಿಬೇಟ್ಗೆ. ಆಯೇಷಾ ಫರ್ಜಾನಾ ಇದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ಸ್ವಾಗತ ಆಯೇಷಾ ಫರ್ಜಾನಾ ಅವರೇ ತಮಗೆ ಒಂದು ಡಿಬೇಟ್ಗೆ. ಇನ್ನೊಂದು ಕಡೆ ಮಹೇಶ್ ಗೌಡ್ರು ಇದ್ದಾರೆ, JDSನ ವಕ್ತಾರರು. ಸ್ವಾಗತ ಮಹೇಶ್ ಗೌಡ್ರೆ ತಮಗೆ ಒಂದು ಡಿಬೇಟ್ಗೆ. ನಾನು ಮೊದಲೇ ಇನ್ನೊಂದು ಕಡೆ ರಾಹುಲ್ ಗಾಂಧಿ ಕೂಡ ಒಂದಷ್ಟು ವಿಚಾರವನ್ನು ಹೇಳ್ತಾ ಇದ್ರು ಆಯೇಷಾ ಫರ್ಜಾನಾ ಅವರೇ. ಅಮಿತ್ ಶಾ ರಾಜೀನಾಮೆ ಕೊಡಬೇಕು, ಪೊಲೀಸರ ಹಲ್ಲೆಗೆ ಸ್ಟೂಡೆಂಟ್ ಒಬ್ಬ ಕಣ್ಣು ಕಳ್ಕೊಂಡ್ಬಿಟ್ಟಿದ್ದಾನೆ, ಹಲ್ಲೆ ಮಾಡಿದಂಥ ಲಾಠಿಯಲ್ಲಿ ಮೊಳೆಗಳಿದ್ವು, ಅಮಿತ್ ಶಾ ಕ್ಷಮೆ ಕೇಳಬೇಕು, ಜುಲೈ 20ರ ಘಟನೆ ನಾವು ಯಾವತ್ತಿಗೂ ಮರೆಯೋಕ್ಕೆ ಸಾಧ್ಯ ಇಲ್ಲ, ಸದನದಲ್ಲಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿಲ್ಲ, ಹಾಗಾಗಿ ನಾನು ಆಚೆ ಬಂದು ಇಲ್ಲಿ ಮಾತಾಡ್ತಾ ಇದ್ದೀನಿ, ಯುವಕರ ಧ್ವನಿಯನ್ನು ಅಡಗಿಸುವಂಥ ಒಂದು ಪ್ರಯತ್ನ ಕೂಡ ಇಲ್ಲಿ ಆಗ್ತಾ ಇದೆ, ಕೇಸ್ಗಳಲ್ಲಿ ಸಿಕ್ಕಾಕ್ಸ್ಬೇಕು ಅಂತೇಳಿ ಪ್ಲಾನ್ ನಡೀತಾ ಇದೆ ಅಂತೇಳಿ. ಏನು ನಿಮ್ಮ ಫಸ್ಟ್ ಟೇಕ್ ಏನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? 2800 ಜನನ ಐಡೆಂಟಿಫೈ ಮಾಡಿಬಿಟ್ಟಿದ್ದಾರಂತೆ ಇವರು. ಅವ್ರ ಬಗ್ಗೆ ಇರ್ತಕ್ಕಂಥ ಹಳೆ ಕೇಸ್ಗಳನ್ನು ತನಿಖೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಮೊದಲನೇದಾಗಿ ಈ ದೇಶದ ಜನರ ಯುವ ಶಕ್ತಿ ಈ ಪ್ರಜಾಪ್ರಭುತ್ವಕ್ಕೆ ಕೊಟ್ಟಂತಹ ಈ ಹೊಸ ಧ್ವನಿ ಏನಿದೆಯಲ್ಲ ಅದನ್ನು ಸ್ವಾಗತಿಸ್ತಾನೆ. ಅದನ್ನು ದಮನಿಸ್ಲಿಕ್ಕೆ ಹೊರಟಂತಹ ಈ ಒಂದು ದುಷ್ಟ ಬಿಜೆಪಿ ಪ್ರಭುತ್ವ ಏನಿದೆ ಅವ್ರಿಗೆ ನಾನು ಧಿಕ್ಕಾರಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಯಾಕಂತ ಹೇಳಿದ್ರೆ ನೀವೇನು ಹೇಳಿದ್ರಿ 2800 ಮಂದಿಯನ್ನು ಗುರುತಿಸಿಟ್ಟಿದ್ದಾರೆ ಅಂತ. ಅದಕ್ಕಿಂತ ಹೆಚ್ಚಿನದಾಗಿ ಅಲ್ಲಿನ ನೇಹಾ ಬೋರಾ, ಐಸಾದ ಪ್ರಧಾನ ವ್ಯಕ್ತಿ, ಅವ್ರು ಹೇಳಿದ್ದಾರೆ, ಮೇನ್ ಲೀಡರ್, 300ಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಮೇಲೆ ರಾಷ್ಟ್ರೀಯ ಭದ್ರತಾ ಕಾಯ್ದೆ ಅಡಿಯಲ್ಲಿ ಲಾರ್ಜರ್ ಕಾನ್ಸ್ಪಿರಸಿ ಅನ್ನುವಂಥ ಒಂದು, ಅಂದ್ರೆ ಆ ರೀತಿಯ ಒಂದು ಷಡ್ಯಂತ್ರ ದೇಶದ ವಿರುದ್ಧ ಮಾಡಲಾಗ್ತಾ ಇದೆ ಅನ್ನುವಂಥ ರೀತಿಯಲ್ಲಿ ರಾಷ್ಟ್ರೀಯ ಭದ್ರತಾ ಕಾಯ್ದೆ ಅಡಿಯಲ್ಲಿ ಕೇಸು ಹಾಕ್ತಾ ಇದ್ದೀವಿ ಅಂತ. ಅಂದ್ರೆ ಅಲ್ಲಿ ಕೇಸ್ ಹಾಕಕ್ಕೆ ಹೊರಟಿದ್ದಾರೆ ಅಂತ. ಅಲ್ಲಿ ಕೇಸ್ ಹಾಕಿದಾಗ ಅವರಿಗೆ 1 ವರ್ಷಗಳವರೆಗೆ ರಾಜೀನಾಮೆ ಇರೋದಿಲ್ಲ. ಅದರ ಜೊತೆಗೆ ಸುವೇಂದು ಅಧಿಕಾರಿ, ಉಗ್ರ ಹಿಂದುತ್ವದ ಬಹಳ ದೊಡ್ಡ ಪ್ರತಿಪಾದಕ, ಅವರು ಹೇಳ್ತಾ ಇದ್ದಾರೆ ವೆಸ್ಟ್ ಬೆಂಗಾಲ್ನಲ್ಲಿ ಇಸ್ಲಾಮಿಕ್ ಫಂಡಮೆಂಟಲಿಸ್ಟ್ಗಳು ಇದಕ್ಕೆ ತುಪ್ಪ ಸುರಿದಿದ್ದಾರೆ, ಇದಕ್ಕೆ ವಿದೇಶದಿಂದ ಫಂಡ್ ಬಂದಿದೆ, ಹಾಗಾಗಿ ಅವ್ರ ಮೇಲೆ ಪಬ್ಲಿಕ್ ಸೆಕ್ಯೂರಿಟಿ ಆಕ್ಟ್ ಮೇಲೆ ಅವರ ಮೇಲೆ ಕೂಡ ನಾವು ಕೇಸ್ ಹಾಕ್ತೀವಿ ಅಂತ ಹೇಳಿದ್ದಾರೆ. ಅವರು ಹೇಳುವಂಥದ್ದು ಬೇರೆ, ಅವರ ದುಷ್ಟತನ ನೀಚತನ ಅವರ ಅಧಿಕಾರಕ್ಕೆ ಬಂದಿರುವಂಥದ್ದೇ ಈ ಕೋಮುದ್ವೇಷದ ಹಿನ್ನೆಲೆ ಮೇಲೆ ಅವ್ರು ಹೇಳಿದ್ರೆ ಅದು ಸಹಜ. ಬಟ್ ಇಲ್ಲಿ ವಿಚಾರ ಬರುವಂಥದ್ದು, ಇಲ್ಲಿ 22 ಜನರ ಬಲಿದಾನ ನಡೆದ ಬಳಿಕ ಇವರು ಕೊಟ್ಟಂತಹ ರಾಜೀನಾಮೆ ಇದು. 20 ಜನರ ಬಲಿದಾನ ನಡೆದ ಬಳಿಕ ನಡೆದಂತಹ ಪ್ರತಿಭಟನೆ. ಆಮೇಲೆ ಇವರು ರಾಜೀನಾಮೆ ಕೊಡ್ಬೇಕಾದ್ರೆ ಅದರಲ್ಲಿ ಇಷ್ಟು ಮಂದಿಯ ಆತ್ಮಹತ್ಯೆ ನಡೆದಿದೆ, ಇದಕ್ಕೋಸ್ಕರ ನಾನು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿಲ್ಲ. ಅದು ಬಹಳ ದೊಡ್ಡ ಅಂಶ. ಅವರು ಹೇಳಿರುವಂತದ್ದು ರಾಷ್ಟ್ರವಿದ್ರೋಹಿ ಸಂಚಿನ, ರಾಷ್ಟ್ರವಿದ್ರೋಹಿ ಶಕ್ತಿಗಳು ಈ ಪ್ರತಿಭಟನೆಯನ್ನ ತಮ್ಮ ಕೈಗೆ ತೆಗೆದುಕೊಂಡು ಈ ದೇಶದ ಸುರಕ್ಷತೆಗೆ ಇದಾಗುವಂತಹ ಭದ್ರತೆಗೆ ಮೋದಿ ಅವ್ರನ್ನ ರಕ್ಷಿಸುವ ಸಲುವಾಗಿ ಅಂತ ಒಂದು ನರೇಶನ್, ಮೋದಿ ಅವ್ರನ್ನ ಮೋದಿ ಸೇವಿಯರ್ ಪ್ರಧಾನ ಅಂತ ಒಂದು ನರೇಶನ್. ಈಗ ಅಲ್ಲಲ್ಲ, ನಾನು ಹೇಳ್ತಾ ಇರುವಂತದ್ದು ಏನ್ ಗೊತ್ತಾ, ಅವ್ರು ರಾಜೀನಾಮೆ ಕೊಡುವಾಗ ಅವ್ರು ಏನ್ ಹೇಳ್ಬೇಕಿತ್ತು, 22 ಜನರ ಆತ್ಮಹತ್ಯೆ ಆದ ಬಳಿಕ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡ್ಬೇಕಿತ್ತು ತಾನೆ. ದೇಶ ವಿದ್ರೋಹಿ ಶಕ್ತಿಗಳು ಒಟ್ಟಿಗೆ ಸೇರ್ಕೊಂಡ್ಬಿಟ್ಟಿದ್ದಾರೆ, ಇವುಗಳ ಉಪಟಳ ಕಡಿಮೆ ಮಾಡಬೇಕು, ಈ ಶಕ್ತಿಗಳಿಗೆ ಗೆಲುವಾಗ ತಡಿಬೇಕು ಅಂತ ಸ್ಟೂಡೆಂಟ್ಸ್ ತೆಗೆದುಕೊಳ್ತಾರೆ, ತಮ್ಮ ಅಪೋಷಣೆ ತೆಗೆದುಕೊಳ್ತಾರೆ ಅಂತ. ಇವಾಗ ಅವ್ರು ಏನು ನರೇಟಿವ್ ಕಟ್ಟಿ ಎಲ್ರು ಏನು ಪ್ರಧಾನ ರಾಜೀನಾಮೆ ಕೊಟ್ಟಾಗ ಸಂಭ್ರಮಿಸಿದ್ರಲ್ವಾ, ಅವ್ರು ಪ್ರಧಾನ ರಾಜೀನಾಮೆಯ ಮೂಲಕನೇ, ಆ ಸಂದೇಶದ ಮೂಲಕನೇ ಅವರ ನರೇಷನ್ ನೆಕ್ಸ್ಟ್ ಆಕ್ಷನ್ ಏನು ಅಂತ ಇದು ಕೊಟ್ಟಿದ್ದಾರೆ. ಅಲ್ಲ, ಪ್ರಧಾನನ ಸ್ವಾಗತಿಸಿದ್ರು, ಅವರು ಅತ್ಯಾಚಾರಿಗಳನ್ನ ಸಮರ್ಥನೆ ಮಾಡಿದವರು, ವಿಕೃತ ಏನು ಇವಾಗ ಒಂದು ಪ್ರಹ್ಲಾದ್ ಜೋಶಿ ಅವರೇನು ಕಡಿಮೆನಾ? ರೇಪಿಸ್ಟ್, ಅದು ಅತ್ಯಂತ ಹೀನಸ್ ಕ್ರೈಮ್ ಅಂತ ಇಲ್ಲಿ ದಾಖಲಾಗಿರುವಂತದ್ದು. ಬಲ್ಕಿಸ್ ಬಾನು ಹಗರಣ, ಅವರ ರೇಪಿಸ್ಟ್ ಅನ್ನು ಬಿಟ್ಟು ಬಂದದನ್ನು ಅವ್ರು ಸ್ವಾಗತಿಸ್ತಾರೆ, ಜಾಗಟ ಬಾರಿಸಿನೇ ಸ್ವಾಗತಿಸ್ತಾರೆ, ಮೆರವಣಿಗೆಯಲ್ಲೇ ಕರ್ಕೊಂಡು ಹೋಗೋದು ರೂಢಿ. ಇಲ್ಲಿ ಬರೇ ಜಸ್ಟ್ ಸ್ವಾಗತಿಸಿದ್ದಾರೆ. ಅವರ ಸ್ವಾಗತ ಅವರವರ ಕಲ್ಚರ್ಗೆ ತಕ್ಕಂಗೆ ಅವರು ಯಾರನ್ನ ಸ್ವಾಗತಿಸ್ತಾರೆ ಅದು ಮ್ಯಾಟರ್ ಆಗುತ್ತೆ. ಬಟ್ ನಾನು ಹೇಳ್ತಾ ಇರುವಂತದ್ದು, ಇಷ್ಟು ಒಂದು ದೊಡ್ಡ ಪರೀಕ್ಷಾ ಆಕ್ರಮಕ್ಕೆ ವಿದ್ಯಾರ್ಥಿಗಳು ರೊಚ್ಚಿಗೆದ್ರೆ ಹಂಗಿದ್ರೆ ನಾನು ಹೇಳುವಂತ ಇನ್ನು ಯಾರು ಬೇಕಾದ್ರೂ ಅತ್ಯಾಚಾರ ಮಾಡಬಹುದು, ಯಾರು ಬೇಕಾದ್ರೂ ಕೊಲೆ ಮಾಡಬಹುದು, ದರೋಟೆ ಮಾಡಬಹುದು, ನರಮೇಧ ಮಾಡಬಹುದು. ಅದೇ ವಿರುದ್ಧ ಇಲ್ಲಿ ಹಿಂದೆ ಕ್ರಿಮಿನಲ್ ಹಿನ್ನೆಲೆ ಉಳ್ಳವರನ್ನ ಯಾವ್ಯಾವ್ದೋ ನೋಟಿಸು, ಕಳ್ಳತನವೋ, ಕೊಲೆಯೋ, ರೇಪೋ ಅದು ಮಾಡಿ ತಲೆಮರೆಸಿಕೊಂಡಿದ್ದವ್ರನ್ನ ಜೆನ್ಸಿ ಪ್ರತಿಭಟನೆ ಹುಡುಕ್ತಾ ಇದೀವಿ. ಆಯ್ತು, ಇಷ್ಟು ದಿವಸ ಮಾಡಬಾರ್ದಾ ಇದು? ಸರ್, ಮಾಡಬೇಕು. ಇಷ್ಟು ದಿವಸ ಆ ಕ್ರಿಮಿನಲ್ಗಳು ಹೊರಗೆ ಅಡ್ಡಾಡಿಕೊಂಡಿದ್ದು ಈ ಪ್ರತಿಭಟನೆಗೆ ಬರೋದನ್ನ ಕಾಯ್ತಾ ಇದ್ರ? ಇಷ್ಟು ದಿವಸ ಮಣ್ಣು ತಿಂತಾ ಇದ್ರ? ಹಂಗಿದ್ರೆ ಇನ್ನೊಂದು ಪಾಯಿಂಟ್ ಹೇಳ್ತೀನಿ. ಇಷ್ಟೆಲ್ಲ ರಾಷ್ಟ್ರ ವಿದ್ರೋಹದ ಸಂಚಿದೆ, ನಮ್ಮ SIR ನಲ್ಲೂ ಇದು ದಾಖಲಾಗಿದೆ. 6 ಕೋಟಿ ಮಂದಿ ವಿದೇಶಿಯರು ನುಸುಳಿರೋದು, ಇಲ್ಲಿ ವಿದ್ಯಾರ್ಥಿಗಳ ಮಧ್ಯನೂ ವಿದೇಶಿ ಫಂಡ್ ಹರಿದು ಬರ್ತಾ ಇದೆ. ಇಷ್ಟೆಲ್ಲ ರಾಷ್ಟ್ರದ ಭದ್ರತೆಗೆ ಧಕ್ಕೆ ಬರ್ತಾ ಇರುವಾಗ ಅಲ್ಲಿ ಏನು ಗೃಹ ಮಂತ್ರಿ ಇದ್ದಾರಲ್ಲ, ಅವ್ರು ಅಸಮರ್ಥ, ಅವ್ರ ಅನರ್ಹ ಅನ್ನೋದು ಇಲ್ಲಿ ದಾಖಲಾಗಿದೆ. ಅವರು ರಾಜೀನಾಮೆ ಕೊಡಬೇಕು, ಆಮೇಲೆ ದೇಶದ ಭದ್ರತೆಗೆ ತಕ್ಕಂತ ಆಕ್ಷನ್ ಅನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ತೆಗೆದುಕೊಳ್ಳಬೇಕು. ಮಹೇಶ್ ಕೊಟ್ರೆ ಇಲ್ಲಿ ಈಗ ಇಷ್ಟು ಜನಗಳನ್ನ 2800 ಜನ ಗುರುತಿಸ್ಬಿಟ್ಟಿದೀವಿ ನಾವು.
ನಾವು ಈಗ ಹಳೆ ಕೇಸ್ಗಳು ತೆಗಿತಾ ಇದ್ದೀವಿ, ಅವ್ರನ್ನ ಹುಡುಕಬೇಕು, ರೇಪು, ಮರ್ಡ್ರು ಈ ಥರದನ್ನು ಇಲ್ಲಿ ಹೇಳ್ತಾ ಇದ್ದಾರಲ್ಲ. ಹಾಗಾದರೆ ದೇಶದಲ್ಲಿ ಪೊಲೀಸ್ ವ್ಯವಸ್ಥೆ ಇಷ್ಟು ಕೆಳಮಟ್ಟಕ್ಕೆ ಇಳಿದು ಬಿಟ್ಟಿತ್ತ? ಅತ್ಯಾಚಾರಿಗಳನ್ನು, ಕೊಲೆ ಮಾಡಿದವ್ರನ್ನ ಆರಾಮಾಗಿ ಓಡಾಡ್ಕೊಂಡಿದ್ದು, ಪ್ರೊಟೆಸ್ಟ್ಗಳಲ್ಲೂ ಲೀಲಾಜಾಲವಾಗಿ ಅವರು ಭಾಗವಹಿಸ್ಕೊಂಡಿದ್ದು, ಪ್ರೊಟೆಸ್ಟ್ ಮಾಡಿದ ದಿನವೇ ಹುಡುಕ್ಬಿಟ್ಟು ಒಂದು ವಾರಂಟ್ ಇಶ್ಯೂ ಮಾಡಬಹುದಾಗಿತ್ತು. ಒಬ್ಬ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟ ಮೇಲೆ ದೆಹಲಿ ಪೊಲೀಸರಿಗೆ ಇಷ್ಟೊಂದು ಅದು ಕುತ್ತಿಗೆಗೆ ಬಂದುಬಿಟ್ಟಿದೆಯಾ? ಇವಾಗ ನೀವು ಯಾರನ್ನಾದ್ರೂ ಹಿಡಿದು ಹಾಕಬೇಕು, ನೆಕ್ಸ್ಟಿಂದ ಮೂಮೆಂಟ್ ಆಗಬಾರ್ದು, ಆ ಮಟ್ಟಕ್ಕೆ ಹೋಗ್ಬಿಟ್ಟಿದೆಯಾ ಇದು ಅಂತ? ಏನಿವತ್ತು ರಾಜ್ಯದ ತುಂಬ ಮನಸ್ಸು ತೊಗೊಂಡ್ಬಿಟ್ಟಿದ್ದಾರೆ ದೆಹಲಿ ಪೊಲೀಸರು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆನ ಅಂತ. ಇಲ್ಲ, ಈಗ 20ನೇ ತಾರೀಕು ಏನು ನಡೆದಂತಹ ಹೋರಾಟದಲ್ಲಿ, CJPಯ ಒಂದು ಹೋರಾಟದಲ್ಲಿ, ಆ ಒಂದು ಭಾಗವಹಿಸ್ತಿದ್ದಂಥ ಹೋರಾಟದಲ್ಲಿ ಆದಂಥ ಘಟನೆಗಳಿಗೆ ಸಂಬಂಧಪಟ್ಟಂತೆ ಇಡೀ ದೇಶದಲ್ಲಿ ಈಗ ಆಲ್ರೆಡಿ ಅದು ಚರ್ಚೆನೂ ಆಯಿತು. ಚರ್ಚೆಗೆ ಸಂಬಂಧಪಟ್ಟಂತೆ ಇವತ್ತು ಸೆಷನಲ್ಲಿ ಮುಂದೆ ಆಗಬಾರ್ದು ಅಂತೇಳಿ ಅದರ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಕಾಯ್ದೆಯನ್ನು ಪಾಸ್ ಮಾಡಾಗೋಗಿದೆ. ಸೂರ್ಯಕಾಂತ್ ಏನು ಸುಪ್ರೀಂ ಕೋರ್ಟ್ನ CJI ಏನಿದ್ದಾರೆ ಅವರ ನೇತೃತ್ವದಲ್ಲಿ ಅವರ ಒಂದು ಸುಪ್ರೀಂ ಕೋರ್ಟ್ನ ಅಡಿಯಲ್ಲಿ ನಡೆದಂಥ ವಿಚಾರಣೆಯಲ್ಲಿ ಅವರು ಸಹ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ಅಲ್ಲಾದಂತಹ ಆಗಬಾರ್ದಾಗಿತ್ತು, ಅದು ಯಾಕಾಯ್ತು, ಅದೆಲ್ಲವನ್ನ ನೀವು ಏನೇನು ನೀವು ಬಾಡಿ ಕ್ಯಾಮ್ಗಳಿದೆ, ವಿಡಿಯೋ ಮಾಡಿದ್ದೀರಾ, ಅವೆಲ್ಲವನ್ನ ಸುರಕ್ಷಿತವಾಗಿ ಇಡಬೇಕು, ಯಾವುದೇ ಕಾರಣಕ್ಕೂ ಅದನ್ನ ಹಾಳು ಮಾಡக்கூಡ್ದು ಅಂತೇಳಿ CJI ಅವರು ಆದೇಶ ಹೊರಡಿಸಿದ್ದಾರೆ. ಅದರಲ್ಲಿ ಇವರು ದೇಶದ ಒಬ್ಬ ಅಧಿಕಾರಿಯನ್ನು ಪೊಲೀಸ್ ಹಿರಿಯ ಅಧಿಕಾರಿಗಳು PTIಗೆ ನೀಡಿದಂತ ವರದಿಯಲ್ಲಿ 2873 ಜನ ಮಾಧ್ಯಮಗಳಿಗೆ ಅವ್ರು ಹೇಳಿದ್ದಾರೆ, ಅಧಿಕಾರಿಯೊಬ್ರು 2873 ಜನ ಅಲ್ಲಿ ನಡೆದಂತ ಘಟನೆಯಲ್ಲಿ ಅವ್ರು ಯಾರು ಕ್ರಿಮಿನಲ್ಗಳಿದ್ದಾರೆ, ಅತ್ಯಾಚಾರಿಗಳಿದ್ದಾರೆ, ದರೋಡೆಕೋರರಿದ್ದಾರೆ, ಅವ್ರು ಇದ್ದಂಥ ಬ್ಯಾಕ್ಗ್ರೌಂಡ್ ಏನಿದೆ ಅವೆಲ್ಲವೂ ಸಹ ನಾವು ಇಟ್ಟಂತಹ ಏನು ಬಾಡಿ ಕ್ಯಾಮ್ ಇರ್ಬೋದು, ಅಥವಾ ಅವ್ರು ಹಾಕಿದಂಥ ಸ್ಪೆಕ್ಸಲ್ಲಿ ಇರ್ತಕ್ಕಂಥ ಕ್ಯಾಮ್ಗಳಲ್ಲಿರ್ಬೋದು, ಅಥವಾ ಸುತ್ತಮುತ್ತ ಇದ್ದಂಥ CC ಕ್ಯಾಮ್ಗಳಲ್ಲಿರ್ಬೋದು, ಯಾರ್ಯಾರಿದ್ದಾರೆ ಪೇಸಲ್ಲಿ ಅವರನ್ನ ಗುರುತಿಸುವಂತ ಕಾರ್ಯವನ್ನ ನಾವು ಮಾಡಿದ್ದೀವಿ ಅಂತೇಳಿ ಹಿರಿಯ ಅಧಿಕಾರಿ ಹೇಳಿದ್ದಾರೆ. ಅದ್ರಲ್ಲಿ ತಪ್ಪೇನಿದೆ? ನಾನು ಕೇಳ್ತೀನಿ, ದೇಶದಲ್ಲಿ ಬೇರೆ ಬೇರೆ ಕಡೆ ಕೊಲೆ ಆಯಿತು, ಅತ್ಯಾಚಾರ ಆಯಿತು, ಆ ಪ್ರಕರಣದ ಆರೋಪಿಗಳನ್ನು ಜೆನ್ಜಿ ಪ್ರೊಟೆಸ್ಟಲ್ಲಿ ಹುಡುಕಕ್ಕೆ ಬಂದಿದ್ದೀವಿ ಅಂತ ಅವ್ರು ಹೇಳ್ತಾ ಇದ್ದಾರಾ, ಅಥವಾ ಜೆನ್ಜಿ ಪ್ರೊಟೆಸ್ಟಲ್ಲಿ ಇದ್ದವರೇ ಇವರು ಅಂತ ಅವ್ರ ವಾದ ಇದೆಯಾ? ಪ್ರೊಟೆಸ್ಟೆಲ್ಲ ಆದಮೇಲೆ ಇಡೀ ಜೆನ್ಜಿ ಪ್ರೊಟೆಸ್ಟ್ಗೆ ಈ 2800 ಜನ ಕಳಂಕಿತರು ಅಥವಾ ಆರೋಪಿಗಳು ಯಾರಿದ್ದಾರೋ ಅವ್ರ ಹೆಸರು ತಂದು ಮಸಿ ಬಳಿಯೋ ವ್ಯವಸ್ಥಿತ ಪ್ರಯತ್ನ ಇದು ಅಂತ. ಇಲ್ಲ ನೋಡಿ ರಮಕಾಂತ್ಜಿ, ಏನು ಏನು ಒಂದು ಕಾಕ್ರೋಚ್ ಜನತಾ ಪಾರ್ಟಿ ಇತ್ತು ಅಥವಾ ಜಂಜಿಗಳು ನಡೆದಂಥ ಹೋರಾಟ ಇತ್ತು, ಅವರಿಬ್ಬರೂ ಸಹ ಸ್ಪಷ್ಟವಾಗಿ ನಿಮ್ಮ ಮಾಧ್ಯಮಗಳಿಗೆ ಹೇಳಿದ್ದಾರೆ, ವಕ್ತಾರರು ಏನಂತ ಹೇಳಿದ್ದಾರೆ, ಜಂಜಿ ಆಗಿರ್ಲಿ ಅಥವಾ ನಮ್ಮ CJP ಪಕ್ಷದಲ್ಲಾಗಿರ್ಲಿ ಯಾರೂ ಸಹ ಈ ಕೆಲಸವನ್ನ ಮಾಡಿಲ್ಲ. ಅಕಸ್ಮಾತ್ ಬೇರೆಯವರು ಮಾಡಿ ಪೊಲೀಸ್ ಇಲಾಖೆ ಮೇಲೆ ದೌರ್ಜನ್ಯ ಮಾಡಿದ್ರೆ, ಅಂತಹ ಹಿನ್ನೆಲೆ ಉಳ್ಳವರು, ಕ್ರಿಮಿನಲ್ ಹಿನ್ನೆಲೆ ಉಳ್ಳವರು ಇಲ್ಲಿ ಭಾಗವಹಿಸಿದ್ರೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತೇಳಿ ಎರಡೂ ಪಕ್ಷಗಳು, ಒಂದು ಪಕ್ಷ ಒಂದು ಜಂಜಿ ಇಬ್ಬರು ಸಹ ಸ್ಪಷ್ಟ ಮಾಡಿದ್ದಾರೆ ನಿಮ್ಮ ಮಾಧ್ಯಮಕ್ಕೆ. ಹಾಗಾದ್ರೆ ಅವರು ಎರಡೂ ಒಂದು ಪಕ್ಷದಲ್ಲಿ ಒಂದು ಜಂಜಿಗಳ ಹೋರಾಟದಲ್ಲಿ ಕ್ರಿಮಿನಲ್ ಹಿನ್ನೆಲೆ ಉಳ್ಳವರು ಕಂಡು ಬಂದಿಲ್ಲ ಅಂತ ಆಯ್ತು. ಆದ್ರೆ ಹಾಗಾದ್ರೆ ಕ್ರಿಮಿನಲ್ ಹಿನ್ನೆಲೆ ಉಳ್ಳವರು ಇದನ್ನೇ ಒಂದು ಅವಕಾಶವನ್ನಾಗಿ ಮಾಡಿಕೊಂಡು ಇವತ್ತು ದೇಶಕ್ಕೆ ಮಸಿ ಬಳಿಯುವಂತ ಕೆಲಸವನ್ನ, ಮತ್ತೆ ಇದು ಸರ್ಕಾರಕ್ಕೆ ಇರ್ಲಿ ಬಿಡಿ, ದೇಶಕ್ಕೆ ಮಸಿ ಬಳಿಯುವಂತ ಕೆಲಸವನ್ನ ಯಾವಾಗ ಮಾಡ್ತಾರೆ? ರಾಜ್ಯ ಸರ್ಕಾರ ಅಥವಾ ದೇಶದ ಸರ್ಕಾರಗಳು ನೋಡ್ಕೊಂಡು ಕೈಕೊಟ್ಟಿ ಸುಮ್ಮನೆ ಕೂರ್ಬೇಕಾಗಿತ್ತಾ? ದಿನೇಶ್ ಬರ್ತೀನಿ ದಿನೇಶ್ ಅವರೇ, ಒಂದು ಪಾಯಿಂಟ್ ಏನಂದ್ರೆ ನಾನು ಇದರಲ್ಲಿ ಮಹೇಶ್ ಗೌಡ್ರು ಹೇಳೋ ಪಾಯಿಂಟ್ ಒಪ್ಕೊಳ್ಳೋಣ. ಅವ್ರು ಯಾರ ಕ್ರಿಮಿನಲ್ ಹಿನ್ನೆಲೆ ಇದ್ದರೆ ಅವ್ರನ್ನ ನೀವು ಒಳಗಡೆ ಹಾಕ್ಕೊಳ್ಳಿ, ನಮ್ಮ ತಕರಾರಿಲ್ಲ. ನಮ್ಮ CJP ಇಲ್ಲ ಅಂತ ಕ್ರಿಮಿನಲ್ ಸಿಕ್ಕಿದ್ರು, ಜಂಜಲ್ ಸಿಕ್ಕಿದ್ರು, ಆ ಥರದ್ದು ದುಷ್ಕೃತ್ಯ ಮಾಡಿದರೆ ಓಕೆ ಅಂತೇಳಿ. ಈ ಪೊಲೀಸರು ಮಾಡಬಾರದ ಕೆಲಸವನ್ನು ಮಾಡಿದ್ರಲ್ಲ, ಮಾಡಬಾರದ ಕೆಲಸ, ಲಾಠಿಗಳಿಗೆ ಮೊಳೆ ಹೊಡೆದಿದ್ದಿರಲಿ, ಪೆಲೆಟ್ಗನ್ನು ಬಳಸಿದ್ದಿರಲಿ, ಇನ್ನೊಂದು ಕಡೆ AK-47 ಬಳಸಿರೋದಿರಲಿ, ಎಷ್ಟೊಂದು ಜನಕ್ಕೆ ಬ್ಯಾಡ್ಜ್ ಇಲ್ಲ, ಎಷ್ಟೊಂದು ಜನ ಗಡ್ಡ ಬಿಟ್ಕೊಂಡು ಸಿವಿಲ್ ಡ್ರೆಸ್ಸಲ್ಲಿ ಲಾಠಿ ಹಿಡ್ಕೊಂಡು ನಿಂತ್ಕೊಂಡಿದ್ರಲ್ಲ, ಇವರೆಲ್ಲ ಯಾವ ಕಾನೂನು ಅಡಿಯಲ್ಲಿ ಅಲ್ಲಿ ಬಂದು ಹೊಡೆಯಕ್ಕೆ ಬಂದಿದ್ರು, ಲಾಠಿಗಳು ಇಟ್ಕೊಂಡು ಬಂದಿದ್ರು? ಇಲ್ಲಿ ಇವ್ರು ಇನ್ನೊಂದು ನಾನು ಗಮನಿಸಿದೆ, ಒಂದು ಕಡೆ ಇವತ್ತೊಂದು ವಿಡಿಯೋ ಹರಿದಾಡ್ತಾ ಇದೆ. ವಿಡಿಯೋದ ಸಾಚಾತನ ನನಗೆ ಗೊತ್ತಿಲ್ಲ, ಮಹೇಶ್ ನೀವು ನೆನಪಲ್ಲಿ ಇಟ್ಕೊಂಡಿರಿ. ನಾವೇನು ನೋಡ್ಬೋದು, ಈ ಬೆತ್ತದ ಒಂದು ಲಾಠಿ ನೋಡ್ತಾ ಇದ್ವಿ ಮೊದಲು, ಈಗೆಲ್ಲ ಫೈಬರ್ ಅದನ್ನು ರಿಪ್ಲೇಸ್ ಮಾಡ್ಕೊಂಡಿದೆ. ಒಂದು ರಾಡ್ ಇದೆ ಸರ್, ರಾಡು. ಆ ಮಹಿಳಾ ಪೊಲೀಸ್ ಇಟ್ಕೊಂಡು ಹಿಂದಕ್ಕೆ ಅದನ್ನು ಮುಚ್ಚಿಟ್ಕೊಳ್ತಾ ಇದ್ದಾರೆ. ಅದನ್ನು ನೋಡಿ ಇಲ್ಲಿದೆ, ಇದರಲ್ಲೆಲ್ಲ ಹೊಡೆದ್ರು. ಎಲೆಕ್ಟ್ರಿಕ್ ಶಾಕ್ ಕೊಡುವಂಥದ್ದು ಎಲ್ಲಿ ಹೇಳಿತ್ತು, ಯಾವ ಕಾನೂನಲ್ಲಿ ಹೇಳಿತ್ತು? ಈ ಥರ ಪೊಲೀಸಲ್ಲಿ ಲೆಕ್ಕ ಹಾಕೊಂಡ್ರೆ 4000 ಕ್ರಿಮಿನಲ್ಸು ಪೊಲೀಸಲ್ಲಿ ಸಿಗಲ್ವಾ ಇವ್ರು? ನಮಗೆ ಅವರನ್ನೇ ಹುಡುಕ್ತಾ ಇರೋದು. 4000 ಜನ ಸಿಗಲ್ವಾ? 2800 ಇಲ್ಲ ಆಯ್ತು, ಲೆಕ್ಕ ಬರ್ಕೊಡ್ತೀನಿ ನಾನು ಒಂದು ಕಡೆ. 4000 5000 ಜನ ಈ ಪೊಲೀಸ್ ವೇಷದಲ್ಲಿದ್ದವ್ರು ಯಾರು? ಒಂದು ಯೂನಿಫಾರ್ಮ್ ಇಲ್ಲ ಅವ್ರಿಗೆ, ಒಂದು ಶೇವ್ ಮಾಡಿಲ್ಲ ನೀಟಾಗಿ, ಅವ್ರು ಯಾರು ಅಂತ ಗೊತ್ತಿಲ್ಲ. ಕೆಲವರಂತೂ ಯಾವುದೋ ಯೂನಿಫಾರ್ಮ್ ಹಾಕಿದ್ದಾರೆ, ಬ್ಯಾಡ್ಜ್ ಇಲ್ಲ. ಇವರೆಲ್ಲ ಯಾರು? ಹಾಗಾದರೆ ಇದಕ್ಕೆಲ್ಲ ಒಂದು ತನಿಖೆ ಆಗಬಾರ್ದಾ ಇವಾಗ? ಇವತ್ತು ನಾವು ಡೆಲ್ಲಿಲಿ ಏನು ಜಂತರ್ ಮಂತರಲ್ಲಿ ನೋಡ್ದು, ಅದು ಏನಾಯ್ತಂದ್ರೆ ಹೈಯೆಸ್ಟು ಅವ್ಯವಸ್ಥೆಗಳ ಆಗರ ಆಯಿತು.
ಅಲ್ಲಿ ವ್ಯವಸ್ಥಿತವಾಗಿದ್ದವರು ಸ್ಟೂಡೆಂಟ್ಸ್ಗಳು. ಯಾಕಂದ್ರೆ ಒಂದು ಕಸ ಬಿದ್ರು ಎತ್ತಿ ತುಂಬಿದ್ರು, ಒಂದು ಡ್ರೈನೇಜ್ ಕಟ್ಕೊಂಡ್ರು, ಅದನ್ನು ಕ್ಲೀನ್ ಮಾಡಿದ್ರು, ಇದೆಲ್ಲ ಮಾಡಿದ್ದಂಥದ್ದು ಸ್ಟೂಡೆಂಟ್ಸ್ಗಳು. ಆದರೆ ಇಲ್ಲಿ ಅವ್ಯವಸ್ಥೆ ಮಾಡಿದ್ದು ನಮ್ಮ ಏನು ಕೇಂದ್ರದ ಏನು ಗೃಹ ಮಂತ್ರಿಗಳು ಅಂತಿದ್ದಾರೆ. ಯಾಕಂದ್ರೆ ಅದು ಕೇಂದ್ರಾಡಳಿತ ಪ್ರದೇಶ ಆಗಿದ್ರಿಂದ ಅದು ಸಂಪೂರ್ಣ ಗೃಹ ಮಂತ್ರಿಗಳು ಅಮಿತ್ ಶಾ ಅವರೇ ಹೊಣೆಗಾರಿಕೆ ಆಗಿರ್ತಾರೆ. ಅವರ ಆದೇಶದ ಪ್ರಕಾರನೇ ಪೊಲೀಸ್ ನಡೀತಾರೆ. ಅಂದ್ರೆ ಇಲ್ಲಿ ನಡೆದಂತ ಕ್ರಿಯೆಗಳು ನಾವು ನೋಡಿದಾಗ ಸಂಪೂರ್ಣ ಅವ್ಯವಸ್ಥೆ. ಯಾಕಂದ್ರೆ ಫಸ್ಟು ಅವ್ರೇನು ಬ್ಯಾರಿಕೇಡ್ಗಳಿಗೆ ಎಲೆಕ್ಟ್ರಿಕ್ ಶಾಕ್ ಕೊಟ್ರು, ಲಾರಿ ಲೋಡ್ಗಳಲ್ಲಿ ಕಲ್ಲು ತಗೊಬಂದು ನಿಲ್ಲಿಸ್ಕೊಂಡ್ರು, ಗುಜ್ರಿ ಗಾಡಿಗಳನ್ನೆಲ್ಲ ತಂದು ರೋಡಲ್ಲಿ ನಿಲ್ಸಿದ್ರು, ಮತ್ತೆ ಏನು ಲಾಠಿಗಳಿಗೆ ಮೊಳೆ ಹಾಕೊಂಡು ಹೊಡೆದ್ರು. ಅದಾದ್ಮೇಲೆ ಏನ್ ಮಾಡಿದ್ರು, ಪೆಲೆಟ್ ಗನ್ ಅದನ್ನು ಒಪ್ಕೊಂಡಿದ್ದಾರೆ. ಜುಲೈ 20 ಇವ್ರೇನು ಪೆಲೆಟ್ ಗನ್ ಅಲ್ಲಿ ಶೂಟ್ ಮಾಡಿದ್ದನ್ನ ಇವ್ರು ರಿಜಿಸ್ಟರ್ ಮಾಡಿರೋದು 22ನೇ ತಾರೀಕು ನೋಡಿ. ಏನು ರ್ಯಾಪಿಡ್ ಆಕ್ಷನ್ ಫೋರ್ಸ್ ಅವರು ಅಂದ್ರೆ ಅಲ್ಲೂ ಅವರು ಒಪ್ಕೊಂಡಿದ್ದಾರೆ. DCP ಲೆವೆಲ್ ಅಲ್ಲಿ ಆದೇಶ ಆಗಿದೆ. DCP ಆದೇಶ ಮಾಡಕ್ ಬರ್ತದ? ಒಬ್ಬ ಅಂಡರ್ ಆಫೀಸರ್ SP ಲೆವೆಲ್ ಅಥವಾ ಅವ್ರಿಗಿಂತ ಮೇಲೆ ಆರ್ಡರ್ ಆಗ್ಬೇಕು. DCP ಹಂಗ ಆರ್ಡರ್ ಮಾಡಕ್ ಆಗತ್ತೆ? ಇದೆಲ್ಲ ಕ್ವಶನಬಲ್ ಇದೆ. ಮತ್ತೆ ಹಂಗಾರೆ DCPಗೆ ಆರ್ಡರ್ ಕೊಟ್ಟವ್ರು ಯಾರು? ಅಮಿತ್ ಶಾ ಅವರ. ಅಂದ್ರೆ ಪ್ಯಾಲೆಟ್ ಗನ್ ಬಳಸೋದು ಏನು ಟೆರರಿಸ್ಟ್ಗಳ ಮೇಲೆ ಮತ್ತೆ ಆಂಟಿ ನ್ಯಾಷನಲ್ಸ್ಗಳ ಮೇಲೆ. ಇವರು ಯಾವ ರೀತಿ ಇವರು ಪ್ಯಾಲೆಟ್ ಗನ್ಸ್ ಕೇಳಿದ್ದೆ ಪ್ಯಾಲೆಟ್ ಗನ್ ಬಳಕೆ ಆಗಿದೆ ಅಂತ ಹೇಳಿ. ಅದು 100% FIR ರಿಜಿಸ್ಟರ್ ಆಗಿದೆ ಇದರಲ್ಲಿ. ಅದು ಒಂದು ಕ್ಲಾರಿಟಿ ಸಿಕ್ಬಿಟ್ಟಿದೆ. ಮತ್ತೆ ಇವೆಲ್ಲ ನೋಡಿದಾಗ ಇಲ್ಲಿ ಅವ್ಯವಸ್ಥೆ. ಮತ್ತೆ ನೇಮ್ ಪ್ಲೇಟ್ ಇಲ್ಲ ಒಬ್ರಿಗೂ ಪೊಲೀಸ್ಗಳಿಗೆ. ಅಂದ್ರೆ ನೇಮ್ ಪ್ಲೇಟ್ ಯಾಕಿಲ್ಲ? ಯಾಕಂದ್ರೆ ಈಗ ವಿಡಿಯೋ ರೆಕಾರ್ಡಿಂಗ್ ಆಗುತ್ತೆ. ನೇಮ್ ಪ್ಲೇಟ್ ಅಲ್ಲಿ ಯಾರು ಪೊಲೀಸರು ಮಿಸ್ಬಿಹೇವ್ ಮಾಡಿದ್ರು ಅದು ರೆಕಾರ್ಡಿಂಗ್ ಅಲ್ಲಿ ಸೇರುತ್ತೆ. ಅದನ್ನ ಬಿಟ್ಬಿಟ್ಟಿದ್ದಾರೆ ಇವರು. ಒಂದಷ್ಟು ವಿಡಿಯೋ ನಾವು ಚೆಕ್ ಮಾಡ್ತಿದ್ವಿ ಸರ್, ನಾವು ನೋಡ್ತಾ ಇದ್ವಿ. ಆ ಮಕ್ಕಳು ಹೇಳ್ಕೊಂಡು ಹೋಗ್ತಾರೆ, ಯಾರು ನೀವು? ಮಕ್ಕಳು ಕೇಳಿರೋದದ್ದು ಅದು ಇನ್ಸ್ಟಾಗ್ರಾಮಲ್ಲಿ ಬಂದಿದೆ, ಫೇಸ್ಬುಕ್ಕಲ್ಲೆಲ್ಲ ಬಂದು ನಾವು ನೋಡಿದ್ದೀವಿ ಅದನ್ನು. ಮಕ್ಕಳು ಕೇಳ್ತಾ ಇದ್ರು, ನೀವು ಯಾರು? ನಿಮ್ಮ ಬ್ಯಾಡ್ಜ್ ಹಾಕಿಲ್ಲ, ನೋಡಿ ಸಿವಿಲ್ ಡ್ರೆಸ್ಸಲ್ಲಿ ಇದ್ದಾರೆ ಇವರು, ಯಾರು ಅಂತಾನೆ ಗೊತ್ತಿಲ್ಲ. ಅಂದರೆ ಅವ್ನು ಕೇರೆ ಮಾಡ ನಡಿ 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 ಅಂತ ಇರ್ತಾನೆ. ಅವನು ಆಟಿಟ್ಯೂಡಲ್ಲಿ ತೋರಿಸ್ತಾ ನಡೀರಿ ಮುಂದಕ್ಕೆ ಅಂತಾನೆ ಸರ್ ಅವನು. ಇವರೆಲ್ಲ ಯಾರು ಅಂತ ತನಿಖೆ ಆಗಬಾರ್ದಾ? ಫಸ್ಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಕಡೆಯಿಂದನೂ ಒಂದು ತರೋ ಇನ್ವೆಸ್ಟಿಗೇಷನ್ ನಡೀಬಾರ್ದಾ ಸರ್? ಅಬ್ಸಲ್ಯೂಟ್ಲಿ. ಈಗ ಕ್ರೌಡ್ ಕಂಟ್ರೋಲ್ಗೆ ಒಂದು SOP ಸ್ಟ್ಯಾಂಡರ್ಡ್ ಆಪರೇಷನ್ ಪ್ರೊಸೀಜರ್ ಇರ್ತದೆ. ಅದರ ಪ್ರಕಾರ ಈ ಪೆಲೆಟ್ ಗನ್ ಬಳಸಂಗಿಲ್ಲ, ಮತ್ತೆ ಈ ತರದ ಲಾಠಿ ಚಾರ್ಜ್ ಮಾಡೋದು ತಲೆಗೆ ಹೊಡೆಯಂಗಿಲ್ಲ, ಕಾಲಿಗೆ ಮಾತ್ರ ವೇಸ್ಟ್ ಡೌನ್, ನಿಮ್ಮ ಸೊಂಟದ ಭಾಗ ಕೆಳಗಡೆನೆ ಹೊಡಿಬೇಕು. ಹೀಗೆಲ್ಲ ಇರುವಾಗ ಯಾರು ಆರ್ಡರ್ ಕೊಟ್ಟರು ಪೆಲೆಟ್ ಗನ್ ತಗೊಂಡ್ಬರೋದಕ್ಕೆ? ಅಕೌಂಟಿಗೆ ಫಿಕ್ಸ್ ಆಗ್ಬೇಕಲ್ಲ, ಯಾರು ಆರ್ಡರ್ ಕೊಟ್ಟರು, ಅವ್ರಿಗೆ ಯಾರು ಇನ್ಸ್ಟ್ರಕ್ಷನ್ ಕೊಟ್ಟರು? ಆಮೇಲೆ AK-47 ಯೂಸ್ ಮಾಡಿದ್ರಲ್ಲ ಅದು ಯಾರು? ಮತ್ತೆ ಯಾವ SOP ಪ್ರಕಾರ ಕ್ರೌಡ್ ಕಂಟ್ರೋಲ್ಗೆ ನೀವು ಯಾವಾಗ RAF ಕರೆಸ್ಬೇಕು, ಯಾವಾಗ ಕರೆಸಬಾರ್ದು? ಯಾರು 4 ಜನ ಸೇರಿದ ತಕ್ಷಣ RAF ಕರೆಸ್ಬಿಡ್ತೀರಾ? ಪೊಲೀಸರ ಕೆಲಸ ಎಲ್ಲಿಗೆ ಮುಗಿತದೆ, RAF ಕೆಲಸ ಎಲ್ಲಿ ಶುರು ಆಗ್ತದೆ, ಮತ್ತೆ RAF ಏನನ್ನು ಮಾಡಬೇಕಲ್ಲಿ? ಇದೆಲ್ಲರ ಸಮಗ್ರ ತನಿಖೆ ಆಗಬೇಕಾದ ಮೊದಲು ಈ ಸದ್ಯಕ್ಕೆ ಆರೋಪಿ ಸ್ಥಾನದಲ್ಲಿ ಇರೋದು ಸರ್ಕಾರ. ಸರಿ, ಅಲ್ಲಿ ಯಾರು ಅತ್ಯಾಚಾರ ಆರೋಪ ಹೊತ್ತವ್ರು ಬಂದ್ರೆ ಅದೆಲ್ಲ ಕೊಲೆ ಮಾಡಿದವರು ಅದು ನಿಮ್ಮ ರೆಕಾರ್ಡ್ ಇದ್ದೇ ಇರ್ತದೆ. ನೀವು ಏನು ಮಾಡ್ತಿದ್ದೀರಿ? ಯು ಆರ್ ಟ್ರೈಂಗ್ ಟು ಬಿಲ್ಡ್ ಎ ನರೇಟಿವ್. ಈ CJP ಪಕ್ಷದಲ್ಲಿ ಕ್ರಿಮಿನಲ್ಗಳಿದ್ದಾರೆ, ಹೀಗಾಗಿ ಇವರ ಮಾತಿಗೆ ಸ್ವಲ್ಪ ಅವರ ನಂಬಲರತೆ ಕಡಿಮೆ ಮಾಡೋದು, ವಿಶ್ವಾಸಾರ್ಹತೆಯನ್ನು ಅದನ್ನು ಕಡಿಮೆ ಮಾಡೋದು, ಇದು ಹಳೆಯ ಟ್ರಿಕ್. ಇದು ನೋಡಿ ಸರ್, ದೇಶದಲ್ಲಿ ಹಾಗಾದ್ರೆ ನೀವು 2800 ಕೇಸಲ್ಲಿ ಒಂದು 1400 ರೇಪ್ ಕೇಸ್ಗಳು, 1400 ಮರ್ಡರ್ ಕೇಸ್ಗಳು ಅಂತ ನಾವು ಒಂದು ಆವ್ರೇಜ್ಗೆ ಡಿವೈಡ್ ಮಾಡ್ತಾ ಇದ್ದೀನಿ ಸರ್. ಫಾರ್ ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ. ಸೊ 1400 ಅತ್ಯಾಚಾರದ ಆರೋಪಿಗಳನ್ನು 5 ವರ್ಷ 6 ವರ್ಷದಿಂದ ಓಡಾಡಕ್ಕೆ ಬಿಟ್ಟಿದ್ದಾರೆ ಅಂದ್ರೆ ಈ ದೇಶದಲ್ಲಿ ಪೊಲೀಸ್ ವ್ಯವಸ್ಥೆ ಕೆಲಸ ಮಾಡ್ತಾ ಇದೆ. ಇವ್ರೇನು ಕತ್ತೆ ಮೇಯಿಸ್ತಾ ಇದಾರೆ ಅಂತ ಕೇಳಬಾರ್ದು. ಒಂದು ಆವರೇಜ್ ಹೇಳ್ತಾ ಇದೀನಿ ಸರ್. 2800 ಕೇಸ್, 1400 ಮರ್ಡರ್ ಕೇಸ್ ಅಂತೆ, 1400 ರೇಪ್ ಕೇಸ್ ಅಂತೆ ಸರ್. ಇಷ್ಟು ಜನ ಫ್ರೀಯಾಗಿ ಓಡಾಡಕ್ಕೆ ಬಿಟ್ಟಿದ್ದಾರೆ ಇವರು. ಅಷ್ಟೇ ಅಲ್ಲ, ಈ ದೇಶದ ರೆಪ್ಯುಟೇಷನ್ ಬಗ್ಗೆ, ದೇಶಕ್ಕೆ ಮಸಿಬಳೆ ಬಗ್ಗೆ ಮಾತಾಡುವ BJP ಮತ್ತು NDA ಪಕ್ಷದ ಸದಸ್ಯರು ಅವರ ಸಂಸತ್ತಿನಲ್ಲಿ, ಅವರ ಸಂಸದರಲ್ಲಿ ಎಷ್ಟು ಜನರ ಮೇಲೆ ಅತ್ಯಾಚಾರ ಆರೋಪ ಇದೆ, ಎಷ್ಟು ಜನರ ಮೇಲೆ ಕೊಲೆ ಆರೋಪ ಇದೆ, ಅದು ಬೇಡವಾ? ಅದನ್ನ ಹಾಕ್ಬಾರ್ದಾ? ಈಗ ಏನಾಗ್ಬಿಟ್ಟಿದೆ, ಈಗ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟು ಸರ್ಕಾರಕ್ಕೆ ತೀವ್ರ ಮುಖಭಂಗ ಆಗಿದೆ. ಅವ್ರಿಗೊಂದು ದೊಡ್ಡ ಒಂದು ಇದಿತ್ತಲ್ಲ, ನಾನು ರಾಜೀನಾಮೆ ಕೊಡಲ್ಲ. ಈಗ ಬರ್ತಿರೋದೇನು ಗೊತ್ತಾ ಸರ್? ಸಿಂಹ 2 ಹೆಜ್ಜೆ ಹಿಂದೆ ಇಟ್ಟಿದೆ ಅಂದ್ರೆ ಧರ್ಮೇಂದರ್ 3, ದುರಂದರ್ 2, ಧರ್ಮೇಂದರ್ 3, ಸಿಂಹ 3 ಹೆಜ್ಜೆ ಹಿಂದೆ ಇಟ್ಟಿದೆ ಅಂದ್ರೆ ಐ ಸ್ಟ್ಯಾಂಡ್ ವಿತ್ ಇದಿದೆಯಲ್ಲ. ಏನು ಸರ್ ಇದು? ನಮ್ಗೆ ಇದು ಇವತ್ತರೆಗೂ ಅರ್ಥ ಆಗದಿರೋ ವಿಚಾರ. ಹುಲಿ, ಸಿಂಹ, ಗುಳ್ಳೆ ನರಿ 2 ಹೆಜ್ಜೆ ಹಿಂದೆ ಇಟ್ಬಿಟ್ರೆ, 3 ಹೆಜ್ಜೆ ಮುಂದೆ ಇಟ್ಬಿಟ್ರೆ ಇದಾ ನರೇಶನ್ ದೇಶದಲ್ಲಿ? ಅಖಿಲೇಶ್ ಯಾದವ್ ಹೇಳಿದ್ದು ಸಂಸತ್ತಿನಲ್ಲಿ, ಏಕ್ ಪ್ರಧಾನ್ ಕ ಇಸ್ತೀಫಾ ಲೇಕೆ ಪ್ರಧಾನಿ ಕೋ ಬಚಾ ದಿಯಾ ಅಪ್ನೆ ಅಂತ ಹಂಗಾಗಿದೆ. ಅದು
ಇದಕ್ಕೆಲ್ಲ ಅಕೌಂಟಬಿಲಿಟಿ ಬೇಕಾಗ್ತದೆ. ಇವು ಯಾವ ಪ್ರಶ್ನೆ ಕೇಳಬಾರ್ದಲ್ಲ. ಮತ್ತೆ CJ ಏನಾಗ್ಬಿಟ್ಟಿದೆ, ಈಗ ವಾಡಿಕೆಯ ರಾಜಕೀಯ ಪಕ್ಷ ಯಾವುದೋ ಒಂದು ರಾಜಕೀಯ ಸಂಘಟನೆ ಅಲ್ಲಿ ಪ್ರತಿಭಟನೆ ಮಾಡಿದ್ರೆ ಅವ್ರ ಮೇಲೆ ಕ್ರಮ ತಗೊಂಡು ಒಂದ್ಸಲ ಹಾದಿ ಇತ್ತು ಹತ್ರ, ED ಬಿಡೋಣ, CBI ಬಿಡೋಣ. ಪಾಪ ಕಾಲೇಜ್ ಹುಡುಗರ ಮೇಲೆ ಏನ್ ಬಿಡ್ತೀರಿ ನೀವು? ಅದನ್ನ ಮಾಡಕ್ ಆಗಲ್ವಲ್ಲ. ಅದಕ್ಕೆ ಈ ಮಾರ್ಕೆಟ್ ಪಟ್ಟ ಕಟ್ಬಿಡೋದು. ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಯುತ್ತೆ ಒಂದು ಬ್ರೇಕ್ ಆದಮೇಲೆ. ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ನಂದು ಫರ್ಜಾನ್ ಅವ್ರಿಗೆ ಒಂದು ಕ್ವಶನ್ ಇರುತ್ತೆ ನಂದು. ಬಟ್ ಇಂಥ ವಿಚಾರಗಳಲ್ಲಿ ಈಗ ನಾವು ತುಂಬ ಕೇಳೋದೇನು ಅಂತ ಹೇಳಿದ್ರೆ, ಇದೇನೋ ಯಾರೋ ಸಿಂಹ 2 ಹೆಜ್ಜೆ ಹಿಂದೆ ಇಟ್ಟುಬಿಟ್ಟಿದ್ದಾರೆ, ಐ ಆಮ್ ವಿತ್ ಮೋದಿ, ಐ ಆಮ್ ವಿತ್ ಪ್ರೈಮ್ ಮಿನಿಸ್ಟರ್, ಐ ಆಮ್ ವಿತ್ ಹಿಂದುತ್ವ, ಐ ಆಮ್ ವಿತ್ ರಾಮ, ಇಂಥ ಪ್ರಶ್ನೆಗಳು ಬರ್ತಾವಲ್ವಾ. ಇದು ಯಾವುದೂ ಕೂಡ ಇಲ್ಲಿ ಮೋದಿಯವರೊಂದಿಗೆ ಯಾರೋ ನಿಂತ್ಕೊಳ್ಬೇಕಾಗಿರೋದು, ಅವ್ರಿಗೆ ಈಗ ಅವ್ರು ಯಾರೋ ಬೆಂಬಲವನ್ನು ಅವರೇನು ಅರಸಿರಲಿಲ್ಲ ಇಲ್ಲಿ. ಎಲ್ಲ ಬಂದ್ರಪ್ಪ ಜೊತೆ ನಿಂತ್ಕೊಳ್ಳಿ, ನನಗೆ ಭಯ ಆಗಿಬಿಟ್ಟಿದೆ ಈ ವಿಚಾರದಲ್ಲಿ, ನೀವು ನಿಂತ್ರೆ ನನಗೆ ಸಹಕಾರ ಅಂತ. ಇಲ್ಲ ರೀ, ನಮ್ಮ ಪ್ರೀತಿ ನಮ್ಮ ಭಕ್ತಿ ರೀ, ಮೋದಿ ಅಂತ ನಾಯಕ ಸಿಗ್ತಾನೇನ್ರಿ, ಒಂದು ನರೇಷನ್ ಇದೆ ಇದು. ಅದು ಅವರ ಭಕ್ತಿನೋ ಪ್ರೀತಿನೋ ಶಕ್ತಿನೋ ಏನೋ ಒಂದು ಆಗ್ಕೊಳ್ಳಿ ಇಲ್ಲಿ. ಬಟ್ ಇಡೀ ವಿಚಾರ ಗಮನಿಸ್ಕೊಂಡ್ರೆ ಇಲ್ಲಿ ಯಾವ ಸಿಂಹನೂ 2 ಹೆಜ್ಜೆ ಹಿಂದೆ ಇಡೋ ಅವಶ್ಯಕತೆ ಇರಲಿಲ್ಲ, ಯಾವ ಸಿಂಹನೂ 3 ಹೆಜ್ಜೆ ಲಾಂಗ್ ಜಂಪ್ ಮಾಡೋ ಅವಶ್ಯಕತೆನೂ ಇರಲಿಲ್ಲ. ಸಿಂಹ ಜಂಪು, ಸಿಂಹ ಸಿಟ್ಟು, ಸ್ಟ್ಯಾಂಡು ಇದರ ನೆಸೆಸಿಟಿನೇ ಇರಲಿಲ್ಲ ಮೇಡಮ್. ಇಶ್ಯೂ ಪೂರ್ತಿ NTA, ಶಿಕ್ಷಣ ಇಲಾಖೆ ಮತ್ತು ಧರ್ಮೇಂದ್ರ ಪ್ರಧಾನ್ ಇವ್ರು ಹ್ಯಾಂಡಲ್ ಮಾಡಬೇಕಾಗಿತ್ತು. ಇವ್ರು ಹ್ಯಾಂಡಲ್ ಮಾಡುವ ಬದಲಾಗಿ ಧರ್ಮೇಂದ್ರ ಪ್ರಧಾನ್ 2 ಗಂಟೆ ರಾತ್ರಿಯಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. 12:30 ರಾತ್ರಿಯಲ್ಲಿ ಧರ್ಮೇಂದ್ರ ಪ್ರಧಾನ್ಗೆ ಮುಖಕ್ಕೆ ಕ್ಲೋಸ್ ಕ್ಯಾಮ್ರಾ ಇಟ್ಕೊಂಡು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಒಂದು ಕ್ಷಮೆ ಕೇಳೋಕ್ಕಾಗಲಿಲ್ಲ, ಒಂದು ಜಂತರ್ ಮಂತರ್ಗೆ ಬರೋಕ್ಕಾಗದೆ ಸಿಂಹ, ಹುಲಿ, ಕರಡಿ, ಚಿರತೆ ಕಾಡಬೇಕು ಅಂದರೆ ಇದು ಯಾವ ಥರದ ಲೆಕ್ಕಾಚಾರ ಇದು? ಒಬ್ಬ ನಾಯಕನನ್ನ ತನ್ನ ಅನುಯಾಯಿಗಳು ನಮ್ಮ ನಾಯಕ ಸಿಂಹ, ಹುಲಿ, ಚಿರತೆ ಅಂತ ಕರಿತಾ ಇದ್ದಾರೆ ಅಂದ್ರೆ ಆ ನಾಯಕ ಒಬ್ಬ ಮನುಷ್ಯನಾಗಿ ಉಳಿದಿಲ್ಲ ಅನ್ನೋದನ್ನ ಅವರಲ್ಲಿ ಸಾಬೀತು ಪಡ್ತಾ ಇದ್ರಿ ಪ್ರಾಣಿಗಳ ಹೆಸರು ಹೇಳ್ಕೊಂಡು. ಒಬ್ಬ ನಾಯಕ ಈ ದೇಶಕ್ಕೆ ಮೋದಿ ಅವ್ರಿಗೂ ಹೋಗ್ಬೇಕಾಗಿತ್ತು ಕೇಸೇ ಅಲ್ಲ ಇದು. ಕಂಪೇರ್ ಮಾಡಿದ್ರೆ ಯಾರು ಹೋಗ್ಸಿದ್ದು? ಹೇಳ್ತೀನಿ ಸರ್, ಇದೇ ಜೆನ್ಸಿಗಳನ್ನ ನಾವು ಹೇಳ್ತಾ ಇದ್ವಿ, ಈ ಜೆನ್ಸಿಗಳಿಗೆ ತಲೆ ಇಲ್ಲ, ಖುದ್ದು ನಾವೇ ಹೇಳಿದ್ವಿ. ಕೊರೋನಾ ಬಂದು ಲಾಕ್ ಡೌನ್ ಆಗಿ ಕಾಲೇಜು ಬಿಟ್ಟು ಆಮೇಲೆ ಬ್ರೈನು ಇಲ್ಲ, ಅವ್ರಿಗೆ ಲವ್ ಮಾಡಕ್ಕಾಗಲ್ಲ, ಎಲ್ಲ ಕೊಲೆ ಮಾಡ್ತಾ ಇರೋದು ನೋಡಿದ್ರೆ ಒಟ್ಟಿಗೆ ಗತಿಗೆಟ್ಟ ಜನರೇಷನ್ ಅಂತ ನಾವು ನಗ್ತಾ ಇದ್ವಿ. ಇವಾಗ ನಾಚಿಕೆ ಆಗ್ತಾ ಇದೆ. ಅಂತಹ ಒಂದು ಜನರೇಷನ್ ನಲ್ಲಿ ಪ್ರಜಾಪ್ರಭುತ್ವದ ಹೊಸ ಕಿಡಿಯನ್ನ ಹತ್ಸಕ್ಕೆ ಈ ಮೋದಿ ಸರ್ಕಾರ ಕಾರಣ ಆಗಿದೆ. ಅದಕ್ಕೋಸ್ಕರ ನಾವು ಅವ್ರನ್ನ ಅಭಿನಂದಿಸಬೇಕು. ಆದ್ರೆ ಇವರೆಲ್ಲ ಹೇಳ್ತಾ ಇದ್ದಾರಲ್ಲ, 56 ಇಂಚಿನ ಎದೆ ಇರುವಂತಹ ಹಿಂದೂ ಹೃದಯ ಸಾಮ್ರಾಟ್ ಅಂತ, ಆ 22 ಲಕ್ಷ ಮಕ್ಕಳು ಸತ್ರಲ್ವ ಸರ್? ಅವ್ರು ಯಾರು ಸರ್? ಅವ್ರು ಯಾರು? ಅವರ ಹಿಂದೂಗಳ ಕುಡಿಗಳಲ್ವಾ? ಇವರನ್ನ ಆರಾಧಿಸ್ತಾ ಇದ್ದ ಜನರ ಮಕ್ಕಳು ಎಷ್ಟೊಂದು ಮಂದಿ ಇರ್ಬೋದಲ್ವಾ? ಇದರಲ್ಲಿ ಹೆಚ್ಚಿನ ಅಸಂಖ್ಯಾತ ಮಂದಿ ನಿಂತಿರುವಂತದ್ದು ಇದೇ ಮೋದಿ ಅವರನ್ನ ಆರಾಧಿಸಿದಂತಹ ಮಧ್ಯಮ ವರ್ಗದ ಕುಟುಂಬ. ಅಲ್ಲಿಂದಲೇ ಈ ಪ್ರತಿಭಟನೆಗೆ ಕಿಚ್ಚು ಬಂದಿರೋದು. ಆದ್ರೆ ಇವ್ರಿಗೇನು ಅಭ್ಯಾಸ ಆಗಿತ್ತು, ಅಲ್ಲಿ ಪಂಜಾಬ್ ಅಲ್ಲಿ ಹೋರಾಟ ಮಾಡಿದ ಕೂಡಲೇ ಖಲಿಸ್ತಾನಿಗಳು, ಇಲ್ಲಿ ಮುಸ್ಲಿಮರು ಬಂದ್ರಂತೂ ಬಿಡಿ, ಅವರು ಪಾಕಿಸ್ತಾನಿಗಳು ಪರ್ಮನೆಂಟ್, ಇನ್ನೊಂದು ಕಡೆ ಯಾರು ಬಂದ್ರೆ ಇಂಥವ್ರು ಬಂದ್ರೆ ನಗರ ನಕ್ಸಲೈಟ್ಗಳು ಎಲ್ಲ ಫಿಕ್ಸ್ ಮಾಡಿದ್ರು. ಅಥವಾ ಇನ್ಯಾರೋ ಬಂದು ಪೊಲಿಟಿಕಲ್ ಲೀಡರ್ಸ್ ಬಂದ್ರೆ ED IT ಎಲ್ಲ ರೈಡ್ ಮಾಡಿಸ್ತಾ ಇದ್ರು. ಈ ಮಕ್ಕಳ ಕೈಲಿ ಏನಿದೆ? ಅದಕ್ಕೆ ಇವಾಗ ಹೊಸ್ತು ಶುರು ಮಾಡ್ಕೊಂಡಿದ್ದಾರೆ ಕೊಲೆ ಅತ್ಯಾಚಾರ ಅಂತ. ಆದ್ರೆ ನಿಜವಾಗ್ಲೂ ಅಲ್ಲಿ ಕೊಲೆ ಅತ್ಯಾಚಾರದ ಆರೋಪಿಗಳು ಯಾರು? ಬ್ಯಾಡ್ಜ್ ಇಲ್ದೇನೆ, ಯೂನಿಫಾರ್ಮ್ ಇಲ್ದೇನೆ ಆ ಮಕ್ಕಳ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಾರೆ. ಕಾಶ್ಮೀರದಲ್ಲಿ ಮಾಡ್ತಾ ಇದ್ದಂತ ಪೆಲೆಟ್ ಗನ್ ಯೂಸ್ ಮಾಡೋದಕ್ಕೆ ಬಹಳ ದೊಡ್ಡ ನಿಬಂಧನೆಗಳಿದ್ದಾವೆ. ಲಾಠಿ ಚಾರ್ಜ್ ಮಾಡೋದಕ್ಕೆ ಬಹಳ ಸ್ಪಷ್ಟವಾದ ನಿಯಮಾವಳಿಗಳಿದ್ದಾವೆ. ಎಲ್ಲವನ್ನ ಮೀರಿಸ್ಕೊಟ್ಟು ಒಬ್ಬ ಪೊಲೀಸ್ ಅಧಿಕಾರಿಯಲ್ಲಿ ಒಬ್ಬ ಹೆಣ್ಣಿನ ಒಂದು ಹಿಂಬದಿಯ ಭಾಗಕ್ಕೆ ಲಾಠಿಯಲ್ಲಿ ಹೊಡಿತಾ ಇರುವಂತದ್ದು, ಅಥವಾ ಮುಂಭಾಗವನ್ನ ತನ್ನ ಕೈಯಲ್ಲಿ ಸ್ಪರ್ಶಿಸ್ತಾ ಎಲ್ಲ ಎಂತೆಲ್ಲ ಅಶ್ಲೀಲ ಘಟನೆಗಳನ್ನ ನೋಡಿದ್ದಾರೆ. ಮತ್ತಿನ್ನೊಂದು, ಅಲ್ಲಿ ನೆರೆದ 1 ಲಕ್ಷ ಮಂದಿಯ ಎಡೆಯಲ್ಲಿ ಇದೇ ಪ್ರಜಾವಾಣಿಯ ಮುಖ್ಯಸ್ಥೆ ಹೋಗಿದ್ರು. ಅಂದ್ರೆ ಅವರು ಮರೆಮಾಚಿದ ರೀತಿಯಲ್ಲಿ, ಸಾಮಾನ್ಯ ರೀತಿಯಲ್ಲಿ ಹೋಗಿ ಹೇಳಿದ್ದಾರೆ. ಅವ್ರು ಹೋಗಿ ಹೇಳಿರುವಂತಹದ್ದು, ನಮಗೆ ಇಷ್ಟು ಲಕ್ಷಾಂತರ ಮಕ್ಕಳ ಮಧ್ಯೆ ಒಂದೇ ಒಂದು ಅಹಿತಕರ ಘಟನೆ ನಡೀಲಿಲ್ಲ. ಅಲ್ಲಿನ ಜೆನ್ಸಿ ಗಂಡು ಮಕ್ಕಳು ಎಷ್ಟೊಂದು ಫೀಮೇಲ್ ಸೆನ್ಸಿಬಿಲಿಟಿ ಹೊಂದಿದ್ರು, ಆ ರೀತಿಯಾದಂತಹ ಒಂದು ಜನರೇಷನ್ ತುಂಬಾ ಅವರು ಹೊಗಳಿದ್ದಾರೆ. ಆದ್ರೆ ಈ ರೀತಿಯ ಕಿರುಕುಳವನ್ನು ಕೊಟ್ಟವರು ಪೊಲೀಸ್ ವೇಷದಲ್ಲಿದ್ದ, ಪೊಲೀಸರಲ್ಲದ, ಈ ಬ್ಯಾಡ್ಜ್ಗಳನ್ನು ಹೊಂದಿಲ್ಲದ ಯಾವ ಕಾರ್ಯಕರ್ತರು, ಅವ್ರ ಮೇಲೆ ಇವಾಗ ತನಿಖೆ ಆಗ್ಬೇಕು. ಮಾನವ ಹಕ್ಕುಗಳ ಆಯೋಗ ಇಲ್ಲಿ ಮಧ್ಯಪ್ರವೇಶಿಸಬೇಕು. ಅವ್ರು ಏನು ಮಲಗ್ತಾ ಇದ್ದಾರಾ, ನಿದ್ದೆ ಹೋಗಿದಾರ, ಯಾರಿಗೂ ಗೊತ್ತಾಗ್ತಾ ಇಲ್ಲ. ಮಾನವ ಹಕ್ಕುಗಳ ಆಯೋಗ ಎಲ್ಲಿ ಹೋಗಿದೆ, ಅದ್ರ ಯೂಸೇಜ್ ಏನು? ಮಹೇಶ್, ಒಂದು ಪ್ರಶ್ನೆ ಏನಂತ ಹೇಳಿದ್ರೆ, ಈ ಇಡೀ ಹೋರಾಟ ಜೆನ್ಸಿ ಇಲ್ಲಿವರೆಗೂ ಬರಲಿಕ್ಕೆ ಕಾರಣಕರ್ತರಾದವರೇ ಬಹುಶಃ ಧರ್ಮೇಂದ್ರ ಪ್ರಧಾನ್ ಇರಬೇಕು. ತನ್ನ ಇಲಾಖೆನ ತಾನು ಹೊಣೆ ಹೊತ್ಕೊಳ್ದೆ ಒಂಥರ ಹೊಣೆಗೇಡಿಯಾಗಿ ತಿರುಗಾಡಿಕೊಂಡು ಈಗ ಮತ್ತೆ ಎಲ್ಲದಕ್ಕೂ ನರೇಂದ್ರ ಮೋದಿಯವ್ರ ಸಂಬಂಧ ಇಲ್ಲ.
ಒಬ್ಬ ಪ್ರಧಾನಿಯಾಗಿ ಒಂದು ಇರ್ತಾರೆ, ಅನೇಕ ಇಲಾಖೆಗಳನ್ನು ಬೇರೆ ಬೇರೆ ಒಪ್ಸಿರ್ತಾರೆ. ಅವರು ಒಪ್ಸಿದ್ದಾಗ ಈ ಮನುಷ್ಯನ ಅಂಡರಲ್ಲಿ 2024 ಇದೇ ಹಣೆ ಬರಹ, ಈಗಲೂ ಇದೇ ಹಣೆ ಬರಹ. ಜೊತೆಗೆ ಸಾಲದ್ದಕ್ಕೆ ಕ್ವಶನ್ ಪೇಪರ್ ಲೀಕ್ಗೆ ಸಂಬಂಧಪಟ್ಟಂತೆ 90ರ ದಶಕದಲ್ಲಿ ಹೋರಾಟ ಮಾಡಿ ಕಲ್ಲಟ್ಟು ತಿಂದಿದ್ದಂಥ ಮನುಷ್ಯ ಧರ್ಮೇಂದ್ರ ಪ್ರಧಾನ್. ದೊಡ್ಡ ಹೋರಾಟಗಾರ, ಕ್ವಶನ್ ಪೇಪರ್ ಲೀಕು, ABVP ಲೀಡರ್ ಆಗಿ ಈ ಮನುಷ್ಯನ ಪೆಟ್ಟು ತಿಂದಿದ್ದಂಥ ಮನುಷ್ಯ ಅವತ್ತಿನ ವ್ಯವಸ್ಥೆಯಲ್ಲಿ. ಅವರಪ್ಪ ಲೀಡ್ರು ದೇವೇಂದ್ರ ಪ್ರಧಾನ್ ಇರಬೇಕು, ಅವರಪ್ಪ ಲೀಡ್ರು. ಈಗ ಬಂದುಬಿಟ್ಟು ಈ ಥರ ಹೊಣೆಗೇಡಿಯಾಗಿ ಮುಖ ಮುಚ್ಕೊಂಡು ಈಗ ದೊಡ್ಡ ತ್ಯಾಗರಾಜ. ಎಂಥ ತ್ಯಾಗ ಮಾಡಿಬಿಟ್ರಪ್ಪ. ಜಿ ಹುಜೂರ್, ಶಭಾಷ್, ಜಿಂದಾಬಾದ್. ಧರ್ಮೇಂದ್ರ ಪ್ರಧಾನ್ ಜಿಂದಾಬಾದ್ ಅಂತಾರೆ. ಈ ದೇಶದಲ್ಲಿ 21 ಮಕ್ಕಳು ಸತ್ತೋಗಿದೆ, ನೀಟ್ ಎಕ್ಸಾಮಿಂಗ್ ಆಗಿದೆ ಅಂದರೆ ಈಗ ಅಲ್ಲಿ ಪೊಲೀಸರ ಕಡೆಯಿಂದ ಏನೋ ತನಿಖೆ ಆಗಬೇಕು, ಪೊಲೀಸರ ಮೇಲೆ ತನಿಖೆ ಆಗಬೇಕು ಅಂದರೆ ಈಗ ಮೆಟಾ, ಈಗ ಲಾಠಿ, ಈಗ ಪೊಲೀಸರು, ರೇಪು, ಈಗಿನ ಈ ಥರದಂದರೆ ಒಂದು ಹೋರಾಟಕ್ಕೆ ಕಳಂಕ ಹಚ್ಚೋ ಕೆಲಸನ ಅಲ್ಲಿ ಖಲಿಸ್ತಾನಿಗಳಾಯಿತು, ದೇಶ ವಿರೋಧಿ, ಫಾರಿನ್ ಫಂಡ್ ಆಯಿತು. ಈಗ ಇಲ್ಲ ಹುಡುಕ್ತಿರೋದು. ನರೇಶನ್ ಇದ್ರ ಬಗ್ಗೆ ಧರ್ಮೇಂದ್ರ ಪ್ರಧಾನ್ ನೀವು ಹೇಳ್ದಾಗೆ ನಾನು ರಿಯಲಿಯಾಗಿ ಅವರನ್ನು ಬೇಸ್ ಮಾಡಿ ಅವರನ್ನು ಭೇಟಿ ಮಾಡಿ ಕಂಡಂಗೆ ಧರ್ಮೇಂದ್ರ ಪ್ರಧಾನ್ ಈಸ್ ಎ ವೆರಿ ಗುಡ್ ಲೀಡರ್ ಈ ದೇಶಕ್ಕೆ. ನಾನು ಕಂಡಂಗೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಕೇಂದ್ರೀಯ ವಿದ್ಯಾಲಯ ಶಾಲೆಗಳಲ್ಲಿ 20 ಸೀಟನ್ನ ಯಾರು MP ಆಗಿರ್ತಾರೆ ಅವ್ರಿಗೆ ಉಚಿತವಾಗಿ ಕೊಡ್ತಾ ಇದ್ರು. ಅದನ್ನ MP ಗಳು ಮಾರ್ಕೊಳ್ತಾ ಇದ್ರು 10 ಲಕ್ಷ 15 ಲಕ್ಷಕ್ಕೆ. ಇದೇ ಧರ್ಮೇಂದ್ರ ಪ್ರಧಾನ್ ಇವತ್ತು ಈ ದೇಶದ ಶಿಕ್ಷಣ ಮಂತ್ರಿಯಾಗಿ ಬಂದಾಗ ನಾವು ಕೆಲವು ಲೆಟರ್ಗಳನ್ನ ಕೊಟ್ಟಿದ್ವಿ. ಅವ್ರು ಇದ್ದಂತ ಏನು ಅವಕಾಶಗಳಿದೆ ಅದನ್ನ ತೆಗಿರಿ ಅಂತೇಳಿ. ನೀವು ನಂಬ್ತಿರೋ ಬಿಡ್ತಿರೋ KV ವಿದ್ಯಾಸಂಸ್ಥೆಗಳಲ್ಲಿ MP ಗಳಿಗೆ ಕೋಟಾದಡಿಯಲ್ಲಿ ಮೊದಲನೇ ಬಾರಿಗೆ ಕೊಡೋದಿಲ್ಲ ಅಂತೇಳಿ ಘೋಷಣೆ ಮಾಡಿದಂತ ವ್ಯಕ್ತಿ ಧರ್ಮೇಂದ್ರ ಪ್ರಧಾನ್. ಅವರು ಆ ಕೊಟ್ಟಾದ್ಮೇಲೆ 20 ಸೀಟುಗಳು ಬಡವರ ಮಕ್ಕಳ ಪಾಲಾದವು. ಆದ್ರೆ ಇವತ್ತು ನಡೆದಂತಹ ನೀಟ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಯಾವುದೋ ಒಂದು ಸಂದರ್ಭದಲ್ಲಿ ಎಲ್ಲ ಅಧಿಕಾರಿಗಳನ್ನಾಗ್ಲಿ ಎಲ್ಲ ಇಲಾಖೆಗಳನ್ನಾಗ್ಲಿ ಒಂದು ಇಲಾಖೆಗೆ ಸಂಬಂಧಪಟ್ಟಂತೆ ಇವರು ಬೆಸ್ ಮಾಡಬೇಕಾಗಿತ್ತು, ಇಲ್ಲ ಅಂತ ನಾನು ಒಪ್ಕೊಳ್ಳೋದಿಲ್ಲ. ಆದರೆ ಇವತ್ತು ರಾಷ್ಟ್ರದ ರಾಜಕಾರಣದಲ್ಲಿ ನಡೆದಂತ ಘಟನಾವಳಿಗೆ ಸಂಬಂಧಪಟ್ಟಂತೆ ಧರ್ಮೇಂದ್ರ ಪ್ರಧಾನ್ ರವರು ಶಿಕ್ಷಣ ಮಂತ್ರಿಯಿಂದ ಹೋಗಿದ್ದಾರೆ, ಆಚೆ ರಾಜೀನಾಮೆ ಕೊಟ್ಟಿದ್ದಾರೆ. ಅವ್ರು ಹೋದ್ರೂ ಸಹ ನಾವು ಇದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದೀವಲ್ಲ, ಇಟ್ ಇಸ್ ನಾಟ್ ಗುಡ್ ಅನ್ನೋದು ನನ್ನ ಮಹೇಶ್, ನೀವು ತಪ್ಪು ತಿಳ್ಕೊಬಿಟ್ಟಿದ್ದೀರಿ. ಈಗ ಧರ್ಮೇಂದ್ರ ಪ್ರಧಾನ್ ಹೋಗ್ಲಿ ಇರ್ಲಿ ಅಂತಲ್ಲ, ನೀವು ಧರ್ಮೇಂದ್ರ ಪ್ರಧಾನ್ ಗುಣಗಾನ ಮಾಡ್ತಿದ್ರಲ್ಲ. 2017 ಧರ್ಮೇಂದ್ರ ಪ್ರಧಾನ್ ಮಗಳು ವಿದೇಶಕ್ಕೆ ಹೋಗ್ತಾರೆ. ಹೌದು, ಒಂದು ಸಿಮ್ ಕಾರ್ಡ್ ಕೊಡಿಸಿದ್ರು. ಸಿಮ್ ಕಾರ್ಡ್ ಯಾರ್ದು ಗೊತ್ತಾ ನಿಮ್ಗೆ? ಅದು ಯಾರು ದುಡ್ಡಲ್ಲಿ ಕೊಡಿಸಿದ್ರು ಅದು ಗೊತ್ತಾ ನಿಮಗೆ? ಪೆಟ್ರೋನೆಟ್ ಅನ್ನೋ ಸಂಸ್ಥೆ ಮೂಲಕವಾಗಿ ಒಂದು ಸಿಮ್ ಕಾರ್ಡ್ ಕೊಡಿಸಿದ್ರು. ಬಿಲ್ ಎಷ್ಟು ಗೊತ್ತಾ? 63,000 ರೂಪಾಯಿ. ಅದ್ರ ಮೇಲೆ ಶರ ಏನು ಬರೆದಿದ್ರು ಗೊತ್ತಾ? ಈ ಥರದ್ದೆಲ್ಲ ಚೆನ್ನಾಗಿರಲ್ಲ ಮುಂದಿನ ದಿನಗಳಲ್ಲಿ ಮಾಡೋದು ಅಂಥೇಳಿ ಕಂಪನಿ ಶರ ಬರೆದಿತ್ತು. ಅಂದರೆ ಧರ್ಮೇಂದ್ರ ಪ್ರಧಾನ್ ಅಂತ ಒಬ್ಬ ಮನುಷ್ಯ ತನ್ನ ಮಗಳಿಗೆ ಸರ್ಕಾರಿ ವೆಚ್ಚದಲ್ಲಿ ಒಂದು ಸಿಮ್ ಕಾರ್ಡ್ ಕೊಡಿಸ್ಬಿಟ್ಟು 61,000 ಬಿಲ್ ಸರ್ಕಾರ ಲೆಕ್ಕಕ್ಕೆ ಸೇರ್ತಾರೆ ಅಂದರೆ ಯಾರು? ಧರ್ಮೇಂದ್ರ ಪ್ರಧಾನ್ ಮಗಳಿಗೂ ಈ ಬಿಲ್ಗೂ ಈ ಸಿಮ್ ಕಾರ್ಡ್ಗೂ ಏನ್ರಿ ಸಂಬಂಧ? ಇಷ್ಟು ಗುಣಗಾನ ಮಾಡಿಬಿಟ್ರ ಧರ್ಮೇಂದ್ರ ಪ್ರಧಾನ್, ಮಹಾನ್ ದೊಡ್ಡ ನಾಯಕ. ಪೆಟ್ರೋನೆಟ್ ಸಂಸ್ಥೆ ಸರ್ಚ್ ಮಾಡಿ, ಯಾರೇ ಸರ್ಚ್ ಮಾಡಿ. ಪೆಟ್ರೋನೆಟ್ ಅಂತ ಸಂಸ್ಥೆ ಸಿಮ್ ಕಾರ್ಡ್ ಯಾರು ಕೊಟ್ಟಿದ್ರು ಧರ್ಮೇಂದ್ರ ಪ್ರಧಾನ್ ಮಗಳಿಗೆ, ಬಿಲ್ ಎಷ್ಟಾಗಿತ್ತು, ಆ ಕಂಪನಿ ಏನ್ ಹೇಳಿತ್ತು ಕೇಳ್ಬಿಟ್ಟು ಮಾತಾಡೋಣ. ನನ್ನ ಪಾಯಿಂಟ್ ಏನು ಗೊತ್ತಾ ಇಲ್ಲಿ? ಧರ್ಮೇಂದ್ರ ಪ್ರಧಾನ್ ಒಳಗಡೆನ, ಧರ್ಮೇಂದ್ರ ಪ್ರಧಾನ್ ಎಕ್ಸಿಟ್ ಅದಲ್ಲ ವಿಚಾರ. ನೀವು ವಿಚಂಟಿಂಗ್ ರೀತಿಯಲ್ಲಿ ಇಡೀ ಪ್ರತಿಭಟನೆಯನ್ನ ಕ್ರಿಮಿನಲೈಸ್ ಮಾಡಿಕೊಂಡು ಅದರಲ್ಲಿ ರೇಪಿಸ್ಟ್ಗಳು ಹುಡುಕಾಡಿಕೊಂಡು ಪಾರ್ಲಿಮೆಂಟಲ್ಲಿ ಎಲ್ಲ ಪಾರ್ಟಿದು ಲೆಕ್ಕ ಕೊಡಬಲ್ಲೆ. ಕ್ರಿಮಿನಲ್ ಕೇಸ್ ಇರುವಂತಹ MP ಗಳ ಸಂಖ್ಯೆ. ನರೇಂದ್ರ ಮೋದಿ ಅವರು ಏನು ಹೇಳಿದ್ರು? ನಾನು ಪ್ರಧಾನಮಂತ್ರಿ ಆದರೆ 2 ವರ್ಷ ಅವಕಾಶ ಕೊಡ್ತೀನಿ. ನನ್ನ ಪಾರ್ಟಿಲಿದ್ರು ಅಷ್ಟೇ, ಬೇರೆ ಪಾರ್ಟಿಲಿದ್ರು ಅಷ್ಟೇ, ಸುಪ್ರೀಂ ಕೋರ್ಟ್ಗೆ ಹೋಗಲಿ, ಎಲ್ಲ ಬಗೆಹರಿಸ್ಕೊಳ್ಳಿ, ಪಾರ್ಲಿಮೆಂಟ್ ಶುದ್ಧೀಕರಣ ಮಾಡ್ತೀನಿ ಎಂದರು. ಇವ್ರ ಪಾರ್ಟಿಲಿರೋ ಕ್ರಿಮಿನಲ್ಗಳ ಸಂಖ್ಯೆ ನೀವೇ ಹೇಳ್ಬಿಡಿ, ನಿಮ್ಮ ಪರ್ಸೆಂಟೇಜ್ ಎಲ್ಲ ಹೇಳ್ಬಿಡಿ. ನೋಡಿ ಸರ್, ನೀವು 50 ಹೇಳ್ತೀರೋ 60 ಹೇಳ್ತೀವಿ, ಒಪ್ಕೋತೀನಿ ನಾನು. ನೀವು ಹೇಳಿ ನಂಬರ್ ಒಪ್ಕೋತೀನಿ ನಾನು. ಹೇಳಿ ನೋಡೋಣ ಕ್ರಿಮಿನಲ್ ಕೇಸ್ಗಳು ಬಿಜೆಪಿ ಎಷ್ಟು ಜನ ಇದ್ದಾರೆ ಹೇಳಿ ನೋಡೋಣ. ಸರ್, ಬಿಜೆಪಿ ಕಾಂಗ್ರೆಸ್ ಎಷ್ಟು ಜನ ಇದ್ದಾರೆ ಹೇಳಿ ನೋಡೋಣ. ಅದೊಂದು ಮಾತು ಹೇಳ್ತೀನಿ ಸರ್, ಇವತ್ತು ಈ ದೇಶದಲ್ಲಿ ಯಾರ್ಯಾರು ಏನೇನು ಯಾವ್ಯಾವ ರೀತಿ ಒಳಗೊಂಡಿದ್ದಾರೆ ಅನ್ನೋದನ್ನ ದೇಶಕ್ಕೆ ಗೊತ್ತಿದೆ. ಮಾಧ್ಯಮಗಳಲ್ಲಿ ಅನೇಕ ಬಾರಿ ಚರ್ಚೆ ಮಾಡಿದ್ದೇವೆ. ಎಷ್ಟು ಈಗ ಇವ್ರದ್ದೇ ಕಾಂಗ್ರೆಸ್ನವರು ನಮ್ಮ ರಾಜ್ಯದಲ್ಲೇ ಕೊಲೆ ಮಾಡಿ ಇವಾಗ ಜೀವಾವಧಿ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ, ನನಗೂ ಗೊತ್ತಿದೆ. ತನ್ನ ಶಾಸಕ ಸ್ಥಾನವನ್ನು ಕಳ್ಕೊಂಡಿದ್ದಾರೆ. ಇದೆಲ್ಲ ಇವತ್ತು ಏನಿಲ್ಲ ನಮ್ಮ ವೆಸ್ಟ್ ಬೆಂಗಾಲಲ್ಲಿ ಕ್ಯಾಮರಾ ಮುಂದೆ 5 ಲಕ್ಷ ಲಂಚ ತಗೊಂಡಂತ ಮನುಷ್ಯ ವೆಸ್ಟ್ ಬೆಂಗಾಲ್ ಚೀಫ್ ಮಿನಿಸ್ಟರ್. ಇವತ್ತು IT ರೇಡ್ ಆಗಿದ್ದ ಮನುಷ್ಯ ಒರಿಸ್ಸಾಗೆ CM. ಇವತ್ತು ಏನ್ ಮಾಡೋಣ ಇದಕ್ಕೆ ನಾವು? ಕರ್ನಾಟಕದಲ್ಲಿ ಕರ್ನಾಟಕ CM ಕ್ಯಾಮರಾ ಮುಂದೆ 5 ಲಕ್ಷ ತಗೊಂಡು ತಿಜೋರಿಲಿ ಇಟ್ಕೊಂಡ ಮನುಷ್ಯ ವೆಸ್ಟ್ ಬೆಂಗಾಲ್ CM. ಏನ್ ಮಾಡೋಣ ಇದಕ್ಕೆ ಈಗ? ನೋಡಿ, ಅದು ಈಗ ನೀವು ಅದಕ್ಕೋಸ್ಕರ ಸರ್ಕಾರ ಈ ದೇಶ ಕಾನೂನು ಅಡಿಯಲ್ಲಿ ಧರ್ಮೇಂದ್ರ ಪ್ರಧಾನನನ್ನ ದೇವಮಾನವ ಮಾಡುವಂತ ಪ್ರಯತ್ನ ಯಾಕಾಗ್ತಾ ಇದೆ? ಇನ್ಯಾರನ್ನೋ ಸಿಂಹ ಹುಲಿ 2 ಹೆಜ್ಜೆ ಹಿಂದೆ ಜಂಪ್ ಮಾಡ್ಬಿಟ್ಟಿದೆ, ಮುಂದಕ್ಕೆ ಹಾರ್ಬಿಡುತ್ತೆ, ಬೇಟೆಯಾಡ್ಬಿಡುತ್ತೆ. ಈ ನರೇಶನ್ ಯಾಕೆ? ಈ ರೇಪಿಸ್ಟ್ ಅಂತಿರೋದು ಯಾಕೆ ನೀವು ಇಲ್ಲಿ CJP ಪ್ರತಿಭಟನಾಕಾರರನ್ನ? ನೋಡಿ ರಮಕಾಂತ್, ನಾವು ಸುಳ್ಳು
ಮಾಹಿತಿ ಕೊಡೋದು ಬೇಡ ಸಮಾಜಕ್ಕೆ. ಇಲ್ಲಿ ಏನು ಅಂತ ಹೇಳಿದ್ರೆ, ಈ ವಿಶ್ಲೇಷಕರು ಆಲ್ರೆಡಿ ನನ್ನ ಸ್ನೇಹಿತರಾದಂಥ ಬಸವರಾಜ್ ಸರ್ ಹೇಳಿದ್ರು, ಸುಪ್ರೀಂ ಕೋರ್ಟ್ನ ಅಡಿಯಲ್ಲಿ ಈ ಕೇಸನ್ನ ಯಾವ ಒಂದು ವಿಶ್ವಾಸ ಬೇಕು ಅಂತೇಳಿ ಜಂಜಿ ಆಗಿರ್ಬೋದು ಅಥವಾ CJP ಪಕ್ಷದ ಲೀಡರ್ಗಳು ತೆಗೆದುಕೊಂಡು ಹೋಗ್ತಾರೆ. ಎಸ್, ಈ ತರ ಸಮಸ್ಯೆಗಳಾಗಿದೆ, ನಮ್ಮ ಮೇಲೆ ಕೇಸ್ ಹಾಕಿದ್ದಾರೆ, ಇದು ಸರಿ ಇಲ್ಲ ಅಂತ ಬಂದಾಗ ಆಗ ಸುಪ್ರೀಂ ಕೋರ್ಟ್ CJ ಟ್ರಸ್ಟ್ ಮಾಡಿ ಹೇಳ್ತಾರೆ ಪೊಲೀಸ್ ಡಾಟಾ ಬೇಸ್. ಇವತ್ತೇನೇ ಆದ್ರೂ ಪೊಲೀಸ್ ಡಾಟಾ ಬೇಸ್ ಬೇಕಾಗುತ್ತೆ. ಮತ್ತೆ ಏನು ಭದ್ರತಾ ಪಡೆಗಳು ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದು, ಅವ್ರು ಮಾಡಿದಂತ ಕೆಲಸಗಳ ಬಗ್ಗೆ ನನಗೆ ಕೂಲಂಕುಷವಾಗಿ ಬೇಕು ವಿಡಿಯೋಗಳು ಸಂರಕ್ಷಣೆ ಮಾಡಿ ನೋಡಿ, ಆಗ ಪೊಲೀಸ್ ಡಾಟಾ ಬೇಸ್ ಅನ್ನ ಕೊಟ್ಟಿದೆ. ಪೊಲೀಸ್ ಡಾಟಾ ಬೇಸ್ ಏನ್ ಕೊಟ್ಟಿದೆ ಅಂತ ಹೇಳಿದ್ರೆ 2873 ಜನ ಏನಿದ್ದಾರೆ ಇವ್ರ ಬಗ್ಗೆನೇ ಪೊಲೀಸ್ ಡಾಟಾ ಬೇಸ್ ಸುಪ್ರೀಂ ಕೋರ್ಟ್ ಕೊಟ್ಟಿದೆ. PTI ವರದಿಯಲ್ಲೂ ಸಹ ಇದೆ. ಈ ಪೊಲೀಸ್ ಡಾಟಾ ಬೇಸ್ ಅಲ್ಲಿ ಹಾಗಾದ್ರೆ ಕ್ರಿಮಿನಲ್ ಗಳನ್ನ, ಅತ್ಯಾಚಾರಿಗಳನ್ನ, ಕೊಲೆಗಾರರನ್ನ, ಪೋಕ್ಸೋ ಕೇಸ್ಗಳನ್ನ 2873 ಜನರನ್ನ ಸೇವ್ ಮಾಡ್ಬೇಕಾ? ನೋಡಿ, ನಾನು ಡಿಬೇಟ್ ಆರಂಭದಲ್ಲಿ ಒಂದು ಮಾತು ಹೇಳಿದ್ದೀನಿ. ಈ 2873 ಕ್ರಿಮಿನಲ್ ಕೇಸ್ಗಳೆಲ್ಲ ಹೊಂದಿರತಕ್ಕಂಥವರ ಪರವಾಗಿ ವಕಾಲತ್ತು ಮಾಡುವಂತ ಡಿಬೇಟ್ ಇದಲ್ಲ. ನನ್ನ ಆಂಗಲ್ ಏನು ಗೊತ್ತಾ, 2873 ಜನ ಅಪರಾಧಿಗಳನ್ನ ಬಹುತೇಕ ದೇಶದ ಬಹುತೇಕ ರಾಜ್ಯಗಳ ಅಧಿಕಾರದಲ್ಲಿರ್ತಕ್ಕಂಥ BJP ಸರ್ಕಾರದವರು ಸರಿ ಸುಮಾರು ಅರ್ಧ ಜನ ರೇಪ್ ಮಾಡಿದ್ರೆ, ಅರ್ಧ ಜನ ಮರ್ಡರ್ ಮಾಡಿದ್ರೆ ಅಂದ್ಕೊಂಡ್ರು. ಇಷ್ಟು ಫ್ರೀಯಾಗಿ ಓಡಾಡಕ್ ಮಾಡಿಬಿಟ್ಟಿರ್ಬೇಕು ಅಂದ್ರೆ ಕೇಂದ್ರದ ಗೃಹ ಮಂತ್ರಿ ಇದ್ರ ಬೇಸ್ಡ್ ಮೇಲೆ ಅಮಿತ್ ಶಾ ರಾಜೀನಾಮೆ ಕೊಡಬೇಕಾ ಕೊಡಬಾರ್ದ? ಈಗ ಇಷ್ಟೊಂದು ಜನ ಅಡ್ಡಾಡಕ್ ಬಿಟ್ಟಿದ್ರೆ ಬೇರೆ ಕಡೆ ರೇಪ್ ಮಾಡ್ತಾನ ಅವನು, ಬೇರೆ ಕಡೆ ಕೊಲೆ ಮಾಡ್ತಾನ ನೋಡಿ. ಪ್ರತಿಯೊಂದು ಜಂತರ್ ಮಂತರ ರೇಪ್ ಮಾಡ್ಬಿಟ್ಟಿದ್ರೆ ಏನ್ರಿ ಮಾಡ್ಬೇಕಾಗಿತ್ತು? ಇದ್ರ ಕಾಳಜಿ ಇತ್ತ ಈ ಪೊಲೀಸರಿಗೆ ಯಾರಿಗಾದ್ರು? ಯಾಕೆ 30 ದಿನಗಳಿಂದ ಮೆಟಾ ಗ್ಲಾಸ್ ವರ್ಕ್ ಆಗಿಲ್ವಾ ಪೊಲೀಸ್ಗೆ? ಮೆಟಾ ಗ್ಲಾಸ್ ಕ್ರಿಮಿನಲ್ ಎಲ್ಲಿದ್ದಾನೆ, ಅವ್ನು ಎಲ್ಲಿ ರೇಪ್ ಮಾಡಿದ್ದ, ಡೇಟಾ ಇರ್ಲಿಲ್ವಾ ಪೊಲೀಸರ ಹತ್ರ? ಫಿಂಗರ್ ಪ್ರಿಂಟ್ ಇರ್ಲಿಲ್ವಾ? ಅಲ್ಲ, ಮುಗೀತಲ್ವಾ? ಇವಾಗ ಪ್ರತಿಯೊಂದು ರಾಜ್ಯದಲ್ಲಿ ಏನೇನು ನೀವು ಕೇಸ್ಗಳನ್ನ ಹೇಳಿದ್ರಿ, ಇದು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಇರೋದಕ್ಕಿಂತ ರಾಜ್ಯ ಸರ್ಕಾರದ ಪೊಲೀಸ್ ಇಲಾಖೆ ಅಡಿಯಲ್ಲಿ ಬರುತ್ತೆ. ಯಾವ್ಯಾವ ಅತ್ಯಾಚಾರಿಗಳಿದ್ದಾರೆ, ರಾಜ್ಯಗಳಲ್ಲಿ ಇಲ್ಲಿ ಇನ್ನೇನು ಭಾರತದಲ್ಲಿ ಕೇಸರಿಮಯ ಎಲ್ಲ ರಾಜ್ಯಗಳ ನಮ್ಮ ಕೇಸರಿ ಬಣ್ಣ ಅಂತ ಹೇಳ್ಕೊಳ್ಳುವವರು ಹಿಡಿದಾಕ್ಬೇಕಾಗಿತ್ತ, ಹಾಕ್ಬಾರ್ದಾಗಿತ್ತ ಇವ್ರನ್ನ? ಸರ್, ಇವತ್ತು ಎಷ್ಟೋ ಜನ ಕೋರ್ಟ್ಗಳಲ್ಲಿ ಇದು ಡಿಸೈಡ್ ಆಗೋದು, ಯಾರಿಗೆ ಬೇಲ್ ಕೊಡಬೇಕು, ಯಾರಿಗೆ ಬೇಲ್ ಕೊಡಬಾರ್ದು. ನಾನು ದಿನೇಶ್ ಅವರಿಂದ ನಾನು ಕಂಟಿನ್ಯೂ ಮಾಡ್ತೀನಿ ಡಿಬೇಟ್ ಅನ್ನ. ಎಕ್ಸೆಲ್ PU ಕಾಲೇಜು ಗುರುವಾಯನಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಯುತ್ತೆ ಒಂದು ಬ್ರೇಕ್ ಆದ್ಮೇಲೆ. ಎಕ್ಸೆಲ್ PU ಕಾಲೇಜು ಗುರುವಾಯನಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ದಿನೇಶ್ ಅವರು ಒಂದು ಪ್ರಶ್ನೆ ಇತ್ತು ನಂದು. ಸೊ ಇಲ್ಲೇನಂದ್ರೆ, ಈಗ 2873 ಜನ ಕ್ರಿಮಿನಲ್ಗಳು, ಅತ್ಯಾಚಾರಿಗಳು ಅಥವಾ ಕೊಲೆಗಡುಕರು ಒಂದು ಕಡೆ ಸೇರಿದ್ದಾರೆ. ಜುಲೈ 20ವರೆಗೂ ಏನಾದರೂ ವೆಯ್ಟ್ ಮಾಡಬೇಕಾಗಿತ್ತಾ? ಅಷ್ಟೊಂದು ಜನ ಕ್ರಿಮಿನಲ್ಗಳು ಜುಲೈ 20ವರೆಗೂ ಡೇ 1 ಪ್ರತಿಭಟನೆ ಒಂದು 30 ದಿನ ನಡೆದಿದೆಯಾ, 25 ದಿನ ಮಾಡಿದ್ದಾರಾ, 1.5 ತಿಂಗಳು ಮಾಡಿದ್ದಾರಾ, ಅಥವಾ ಸಣ್ಣ ಪುಟ್ಟದಲ್ಲಿ ಲೆಕ್ಕದಲ್ಲಿ ಚೆಕ್ ಮಾಡಿಕೊಂಡ್ರು ಕೂಡ ಎಕ್ಸಾಮ್ ಕ್ವಶನ್ ಪೇಪರ್ ಲೀಕ್ ಆದಾಗಿಂದನೇ ಒಂದು ಸ್ವರ ಎದ್ದಿತ್ತಾ? ಎಲ್ಲ ಇಷ್ಟೊಂದು ಒಟ್ಟಿಗೆ ಯೋಚನೆ ಮಾಡಿ. ರೌಡಿ ಪರೇಡಲ್ಲಿ 30 ಜನ ರೌಡಿಗಳು ಒಂದು ಕಡೆ ನಿಲ್ಲಿಸಿದ್ರೇ ಅವ್ರದ್ದು ಹಾವಭಾವಗಳು, ಅವ್ರದ್ದು ನೋಡೋದು, ಕೆಕ್ಕರಿಸ್ಕೊಂಡು ನೋಡೋದು, ಇದೇ ಪೊಲೀಸ್ ಅಧಿಕಾರಿಗಳು ಹಿಂಗೆಲ್ಲ ವಾರ್ನಿಂಗ್ ಕೊಡ್ತಿರ್ತಾರೆ. ಎಲ್ಲರೂ ನೋಡಿರ್ತೀರಿ ನಾನು ಭಾವಿಸ್ತೀನಿ ರೌಡಿ ಪರೇಡ್ಗಳಲ್ಲಿ. ಅಂಥದ್ರಲ್ಲಿ ಹತ್ತಿರ 3000 ಆ್ಯಂಟಿ ಎಲಿಮೆಂಟ್ಗಳು, ಒಂದು ರೀತಿಯಲ್ಲಿ ಕೊಲೆಗಡುಕರು ಅಥವಾ ಈ ಥರದ ರೇಪಿಸ್ಟ್ಗಳು ಒಂದು ಕಡೆ ಸೇರಿದರೆ ಎಷ್ಟು ರೇಪ್ಗಳು ನಡೀಬೇಕಾಗಿತ್ತು ಇದೇ ಜಂತರ್ ಮಂತರಲ್ಲಿ, ಎಷ್ಟು ಕೊಲೆಗಳಾಗಬೇಕಾಗಿತ್ತು? ಇದನ್ನು ನರೇಷನ್ ಅಂತ ಕರೆಯೋಣವಾ ಅಥವಾ ಪೊಲೀಸರು ತಮ್ಮ ಹೊಣೆಗಾರಿಕೆ ತಪ್ಪಿಸ್ಕೊಳ್ಳಿ ಕೊಡ್ತಿರ್ತಕ್ಕಂಥ ಒಂದು ಲೆಕ್ಕ ಅಂತ ಕನ್ಸಿಡರ್ ಮಾಡೋದು? ಡೈವರ್ಷನ್ ಸ್ಟ್ರಾಟಜಿ ಬೇಸಿಕಲಿ. ಇವತ್ತು ಏನಾಗಿದೆ ಅಂದರೆ 2024ರಲ್ಲಿ ಆದಂಥ ನೀಟ್ ಸ್ಕ್ಯಾಮ್, ಅದಕ್ಕೆ CBI ರಿಪೋರ್ಟ್ ಹಾಕ್ಬಿಟ್ಟೈತೆ. ಈಗ 2026ರಲ್ಲಿ ನಡೆದಿದ್ರಲ್ಲಿ 45 ಜನ ಅರೆಸ್ಟ್ ಮಾಡಿದ್ರಲ್ಲಿ 44 ಜನಕ್ಕೆ ಬೇಳೆ ಕೊಟ್ಬಿಟ್ಟವ್ರು. ಸೊ ಇಲ್ಲಿ ಕಳ್ತನ ಮಾಡಿದವ್ರನ್ನ ಬಿಟ್ಬಿಟ್ರು. ಮನಮೋಹನ್ ಸಿಂಗ್ ಅವ್ರ ಸೇಮ್ ಲೈಕು ಎಮ್ಮೆ ಕಳ್ರು ಥರ. ಗಂಟೆ ಕತ್ಕೊಂಡು ಓಡ್ತಾ ಇರೋರು ಬೇರೆ, ಎಮ್ಮೆ ಕತ್ಕೊಂಡು ಹೋಗ್ತಾ ಇರೋರು ಬೇರೆ. ಇಲ್ಲಿ ನೀಟ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇಲ್ಲ. ನೀಟಲ್ಲಿ ಏನೇ ಸ್ಕ್ಯಾಮ್ ಮಾಡಿದ್ರು ಅವ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇಲ್ಲ. ಪ್ರೊಟೆಸ್ಟ್ ಒಳಗಡೆ ಯಾರಿದ್ರು ಅವ್ರನ್ನ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಇವತ್ತು ದೆಹಲಿ ನಾವು ಕಂಪೇರ್ ಮಾಡ್ರೆ, ಯಾಕಂದ್ರೆ ಇವತ್ತು ನಮ್ಮ ಗೃಹ ಮಂತ್ರಿಗಳು ಇಸ್ ಕಂಪ್ಲೀಟ್ಲಿ ಅನ್ಫಿಟ್ ಅಂತ ಹೇಳಕ್ಕೆ. ಇವತ್ತು NCRB ಡೇಟಾ ಪ್ರಕಾರ 1700 ಜನ ಪರ್ ಲ್ಯಾಕ್ಗೆ ಹೈಯೆಸ್ಟ್ ಆರ್ಗನೈಸ್ ಕ್ರಿಮಿನಲ್ಸ್ ಇನ್ ಡೆಲ್ಲಿ ಅಂತ ರಿಪೋರ್ಟ್ ಕೊಡುತ್ತೆ NCRB 2024 ರಿಪೋರ್ಟ್ ಪ್ರಕಾರ. ಅಂದ್ರೆ 1,00,000 ಜನಕ್ಕೆ 1688 ಜನ, ಆಲ್ಮೋಸ್ಟ್ 1700 ಜನ ಆರ್ಗನೈಸ್ ಕ್ರೈಮ್ ಪೀಪಲ್ ಇದ್ದಾರೆ ಡೆಲ್ಲಿಲಿ ಅಂತ ರಿಪೋರ್ಟ್ ಕೊಡುತ್ತೆ. ಅಂದ್ರೆ ಹೋಮ್ ಮಿನಿಸ್ಟರ್ ಏನ್ ಮಾಡ್ತಾವ್ರೆ? ಆಮೇಲೆ ನೋಡಿ, ಇವತ್ತು ಗಾಂಜಾ ಡ್ರಗ್ಸು ದೇಶಕ್ಕೆ ಟನ್ ಗಟ್ಲೆ ಬರ್ತಾ ಇದೆ. ಇವತ್ತು ಒಬ್ಬನ್ನ ನೇಣಿಗಾಕೋದಕ್ಕೆ ಒಂದು ಪಾಲಿಸಿ ಮಾಡಕ್ಕಾಗ್ತಾ ಇಲ್ಲ ಇವ್ರ ಯೋಗ್ಯತೆಗೆ. ಇವರು ಇವತ್ತು ಲೋಕಸಭೆ 56 ಇಂಚ್ ಇದೆ, ನಮ್ದು ಅಷ್ಟು ಜನ ಸಂಸದರಿದ್ದಾರೆ. ಅಲ್ಲಪ್ಪ, ಇವರು ಯಾಕೆ ಕಾನೂನು ಮಾಡ್ತಾ ಇಲ್ಲ? ಯಾರು
ಟ್ರಾಫಿಕಿಂಗ್ ಮಾಡ್ತಾವ್ರೆ ಡ್ರಗ್ಗು, ಅವ್ರನ್ನ ಇಲ್ಲಿ ಹಂಚೋರು ಬೇಡ, ಟ್ರಾಫಿಕಿಂಗ್ ಮಾಡೋರ್ನ ನೇಣ್ಗಾಕ ಯೋಗ್ಯತೆ ಇಲ್ಲ. ಎಲ್ಲೋ ಅಲ್ಲಿ ಯಾವ್ದೋ ಆಫ್ರಿಕನ್ ಕಂಟ್ರಿಲಿ ಒಂದು 50,000 ಜನ ಇಂಡಿಯನ್ಸ್ ಇದ್ಬಿಟ್ರೆ ಅವ್ರ ಕಾಯಕ್ಕೆ ಇಲ್ಲಿ 140 ಕೋಟಿ ಜನ ಬಲಿ ಕೊಡು ಅಂತ ಹೇಳಿದಾರ. ಆ ಒಂದು ಯೋಗ್ಯತೆನೂ ಇಲ್ಲ ಕೇಂದ್ರ ಸರ್ಕಾರಕ್ಕೆ. ಇವತ್ತು ಅಂತ ಕ್ರಿಮಿನಲ್ಗಳನ್ನ ಬೆಳೆಸ್ಕೊಂಡು ಇವತ್ತು ಮಣಿಪುರದಲ್ಲಿ 50,000 ಜನ ನಿರಾಶ್ರಿತ ಕೇಂದ್ರದಲ್ಲಿ ಅವ್ರನ್ನ ಇನ್ನೂ ಸೇರ್ಸಕ್ ಆಗ್ತಾ ಇಲ್ಲ. ಮತ್ತೆ ಇವ್ರು ಯಾವ ರೀತಿಯ ನಮಗೆ ಗೃಹ ಸಚಿವರು ಆಗ್ತಾರೆ, ಇದು ನಮ್ಮ ಕ್ವಶನ್. ಇವತ್ತು ಕಳ್ಳರನ್ನ ಬಿಟ್ಬಿಟ್ರು, ಡ್ರಗ್ಸ್ ಹಂಚೋರು ಬಿಟ್ಬಿಟ್ರು, ಎಲ್ರನ್ನೂ ಬಿಟ್ಬಿಟ್ರು. ಇವತ್ತು ವಿದ್ಯಾರ್ಥಿಗಳ ಮೇಲೆ FIR ಹಾಕೋದ್ರಿಂದ ಏನೇನ್ ಸಮಸ್ಯೆ ಆಗುತ್ತೆ ಅಂದ್ರೆ, ಅವ್ರು ನಾಳೆ ದಿವಸ ಪಾಸ್ಪೋರ್ಟ್ ಸಿಗಲ್ಲ, ವೀಸಾ ಸಿಗಲ್ಲ, ಎಜುಕೇಶನ್ ಫಾರಿನ್ ಎಜುಕೇಶನ್ ತೊಂದರೆ ಆಗುತ್ತೆ. ನೆಕ್ಸ್ಟ್ ಅವ್ರಿಗೆ ಎಂಪ್ಲಾಯ್ಮೆಂಟ್ ಅಲ್ಲಿ ಕ್ರಿಮಿನಲ್ ಕೇಸ್ ಇತ್ತು ಅಂದ್ರೆ ಅವ್ರಿಗೆ ಎಂಪ್ಲಾಯ್ಮೆಂಟ್ ಸಿಗಲ್ಲ. ಅಂದ್ರೆ ಇವ್ರದ್ದು ಏನಿದೆ ಅಂದ್ರೆ, ಎತ್ತಿಗ್ ಜ್ವರ ಬಂದ್ರೆ ಎಮ್ಮೆಗ್ ಬರೆ ಹಾಕು ಅಂತ ಇವತ್ತು ಕೇಂದ್ರ ಸರ್ಕಾರ ವಿದ್ಯಾರ್ಥಿಗಳು ಕಳ್ಳರು, ಸುಳ್ರು, ಡ್ರಗ್ಸ್ ಮಾರೋರು, ಕೊಲೆಗಡಕರು ಎಲ್ರನ್ನೂ ಡೆಲ್ಲಿಲಿ ಬಿಟ್ಬಿಟ್ಟವ್ರೆ. ವಿದ್ಯಾರ್ಥಿಗಳ ಮೇಲೆ ಟಾರ್ಗೆಟ್ ಮಾಡ್ತಾರೆ. ಈ ಪ್ರೊಟೆಸ್ಟ್ ಅಬ್ಸರ್ವ್ ಮಾಡ್ತಿದ್ದಾಗ ಲಲನ್ ಟಾಪ್ ಅಂತ ಹೇಳಿ ಒಬ್ಬ ಯೂಟ್ಯೂಬರ್ ಸರ್, ಒಬ್ಬ ಯೂಟ್ಯೂಬ್ ಅವ್ರ ಕಡೆಯಿಂದ ಒಂದು ಹುಡುಗನ್ನ ಅವ್ರು ಇಂಟರ್ವ್ಯೂ ಮಾಡಿದ್ರು. ಅವನ ಹೆಸರು ಇರ್ಫಾನ್ ಅಂತ ಹೇಳಿ. ಅವನು ಏನಕ್ಕೆ ಬಂದಿದೆಯಪ್ಪ ನೀನು ಈ ಪ್ರತಿಭಟನೆಗೆ ಅಂತ ಅವ್ರು ಕೇಳ್ತಾರೆ. ನಾನು ದೆಹಲಿಯಲ್ಲಿ ಸಣ್ಣ ಕೂಲಿ ಕೆಲಸ ಮಾಡ್ತೀನಿ ಸರ್, ನಾನು ಅಕ್ಷರ ಕಲ್ತಿಲ್ಲ, ಕೂಲಿ ಕೆಲಸ ಮಾಡೋದು ನಾನು. ದಿನಕ್ಕೆ ಒಂದು 400 ರೂಪಾಯೋ 450 ರೂಪಾಯಿ ಕೊಡ್ತಾರೆ ನನಗೆ, ಅದೂ ಸರಿಯಾಗಿ ನನಗೆ ಸಂಬಳ ಕೊಡ್ತಾ ಇಲ್ಲ. ಮತ್ತು ಅಕ್ಷರ ಬರದೆ ಇದೆಲ್ಲ ಹೆಂಗಪ್ಪ. ಅವ್ನು GST ಬಗ್ಗೆ ಮಾತಾಡ್ತಾನೆ, ಡೈರೆಕ್ಟ್ ಟ್ಯಾಕ್ಸ್ ಬಗ್ಗೆ ಮಾತಾಡ್ತಾನೆ, ಇಂಡೈರೆಕ್ಟ್ ಟ್ಯಾಕ್ಸ್ ಬಗ್ಗೆ ಮಾತಾಡ್ತಾನೆ, ಶಾಯರಿಗಳು ಮಾತಾಡ್ತಾನೆ ಅವನು. ಜೊತೆಗೆ ಕೆಲವು ಕವಿಗಳದ್ದು ಕವನಗಳನ್ನು ವಾಚಿಸ್ತಾನೆ ಅವನು. ನೋಡಿ ಸರ್, ಅವನ ಮನೆಯೂ ಗಮನಿಸಿದೆ ನಾನು. ಏನಿಲ್ಲ ಸರ್, ಮನೆನ ಅವ್ನ ಬಾಗಿಲು ಯಾವುದು ಅಂದರೆ ಅವ್ನು ಸೀರೆ ಬಟ್ಟೆ ಬಿಟ್ಬಿಟ್ಟಿದ್ದಾರೆ, ಅದೇ ಅವ್ನ ಮನೆ ಬಾಗಿಲು. ಅನ್ಫಿನಿಶ್ಡು, ಪ್ಲಾಸ್ಟಿಂಗ್ ಆಗಿಲ್ಲ, ಇಟ್ಟಿಗೆ. ಏನು ಹೇಳಕ್ಕೆ ಹೊರಟ ಆ ಹುಡುಗ ಅಂತ ಹೇಳಿದ್ರೆ, ಸರ್ ನಮ್ಮದು ಟ್ಯಾಕ್ಸ್ ತೊಗೋತಾ 500 ರೂಪಾಯಿ ಸಂಪಾದನೆ ಮಾಡ್ತೀನಿ ಸರ್, ನಾನು GST ಕಟ್ತಾ ಇದ್ದೀನಿ. ನಾನು ಗೂಗಲಲ್ಲಿ ನನಗೆ ಮಾಹಿತಿಗಳು ಬೇಕು ಅಂದರೆ ಓದಕ್ಕೆ ಬರಲ್ಲ ಸರ್, ವಾಯ್ಸಲ್ಲಿ ಕೇಳಿ ಅದನ್ನು ಹೇಳೋದನ್ನು ಕೇಳಿಸ್ಕೊಂಡು ನಾನು ಅರ್ಥ ಮಾಡ್ಕೊಳ್ತೀನಿ, ಇದು ಸರಿನಾ ತಪ್ಪ ಅಂತ ಮತ್ತೆ ಎನ್ಶೋರ್ ಮಾಡ್ಕೊಳ್ತೀನಿ ಅನ್ನೋ ಅಂತ ಹುಡುಗ ಮಾತಾಡ್ತಿದ್ದ. 2 ಹೊತ್ತಿನ ಊಟ ನಾನು ಮಾಡಿಬಿಟ್ರೆ, 4 ರೊಟ್ಟಿ ಸಿಕ್ಕಿಬಿಟ್ರೆ ನಾನು ಸುಖಿ ಅಂತ ಯಾರೂ ಭಾವಿಸಬೇಡಿ. ನಮ್ಮ ಜೀವನ ಬೀದಿಗಳಲ್ಲಿ ಬಿದ್ದಿದೆ. ನಾನು ಪ್ರತಿಭಟನೆ ಮಾಡೋಕ್ಕೆ ಬಂದರೂ ಒಂದು 500 ರೂಪಾಯಿ ಕೂಲಿ ಹೋಯಿತು ಅಂತ. ಆದರೂ ನಾನು ರೈತರ ಪ್ರತಿಭಟನೆಯಲ್ಲಿ ನಾನು ಭಾಗಿಯಾಗಿದ್ದೆ, ಪಹಲ್ವಾನ್ಗಳ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದೆ, ಸ್ಟೂಡೆಂಟ್ ಪ್ರತಿಭಟನೆಯಲ್ಲಿ ನಾನು ಭಾಗಿಯಾಗಿದ್ದೆ, ನನ್ನ ವಿರೋಧವನ್ನು ದಾಖಲಿಸ್ತಾ ಇದ್ದೀನಿ ಅಂತ ಹುಡುಗ ಹೇಳ್ತಾನೆ. ಸರ್, ಈ ಮಟ್ಟದ ಪ್ರತಿಭಟನೆಯಲ್ಲಿ ನೀವು ಮ್ಯಾಕ್ಸಿಮಮ್ ನಂಬರ್ ಏನು ಉದ್ದೇಶ ಇಟ್ಕೊಂಡಿದ್ರು, ನೀಟ್ ಕ್ವಶನ್ ಪೇಪರ್ ಲೀಕ್ ಆಗದೆ ಇದ್ದಿದ್ರೆ ಅತ್ಯಾಚಾರಿಗಳು, ರೇಪಿಸ್ಟ್ಗಳು ಬರ್ತಕ್ಕಂಥ ಅವಶ್ಯಕತೆ ಇರಲಿಲ್ಲ, ಅಕಾರ್ಡಿಂಗ್ ಟು ಡೆಲ್ಲಿ ಪೊಲೀಸ್. ಈಗ ಅತ್ಯಾಚಾರಿಗಳು, ರೇಪಿಸ್ಟ್ಗಳು, ಸೋ ಕಾಲ್ಡ್ ಅತ್ಯಾಚಾರಿ ರೇಪಿಸ್ಟ್ ಅಕಾರ್ಡಿಂಗ್ ಟು ಡೆಲ್ಲಿ ಪೊಲೀಸ್, ಅವ್ರು ಇಲ್ಲಿ ಯಾಕೆ ಬಂದ್ರು, ನಾವು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರೆ ನಮ್ಮ ಮೇಲಿನ ಕೇಸ್ ತೆಗೆದು ಬಿಡ್ತಾರೆ ಅಂತ ಬಂದಿದ್ರ, ಅಥವಾ ಏನಕ್ಕೆ ಬಂದಿದ್ರು ಅವರು? ವಾಟ್ ಎವರ್ ಈಸ್ ಹಿಸ್ ಕ್ರಿಮಿನಲ್ ಹಿಸ್ಟ್ರಿ ಆರ್ ವಾಟ್ ಎವರ್ ಇಸ್ ಹಿಸ್ಟ್ರಿ, ನಾನು ಐ ಆಮ್ ನಾಟ್ ಕ್ವಶನಿಂಗ್ ಎನಿ ಇಂಟೆನ್ಷನ್ ಹಿಯರ್. ಆ ಪಾಪ ಯಾರು ಪಬ್ಲಿಕ್ ಗ್ಯಾದರಿಂಗ್ಸ್ಗೆ ಬರಲ್ಲ ಸರ್. ಅವನ ಬಡ ರೈತ ಯಾಕೆ ಬಂದ? ಅವನು ಬಂದಿರೋದು ಆ ಪಾಪ ಮಕ್ಕಳಿಗೆ ಅನ್ಯಾಯ ಆಗ್ತಿದೆ, ಅದಕ್ಕೆ ನನಗೆ ಸಹಮತಿ ಇದೆ ಅಂತ ಹೇಳಕ್ ಬಂದಿದ್ದ ಅಷ್ಟೇ. ಯಾರೋ ಒಬ್ಬ ಟ್ಯಾಕ್ಸ್ ಫ್ರಾಡಲ್ಲಿ ಸಿಕ್ಕಾಕೊಂಡಿರ್ತಾನೆ, ಅವನಿಗೂ ಅನ್ಸುತ್ತೆ ಮಕ್ಕಳಿಗೆ ಅನ್ಯಾಯ ಆಗ್ತಿದೆ, ಅವನು ಬರ್ತಾನೆ. ಅವ್ರವ್ರ ಕೇಸ್ಗಳನ್ನ, ಅವ್ರವ್ರ ಕ್ರಿಮಿನಲ್ ಕೇಸ್ನ ಬೇರೆ ತರ ಹ್ಯಾಂಡಲ್ ಮಾಡಿ. ವೈ ಆರ್ ಯು ಕನೆಕ್ಟಿಂಗ್ ದೀಸ್ ಟು? ಲಿಂಕ್ ಯಾಕೆ ಮಾಡ್ತಾ ಇದ್ದೀರಿ? ಈ ಎರಡನ್ನು ಯಾಕೆ ಲಿಂಕ್ ಮಾಡ್ತಿದ್ದೀರಿ? ನೀವು ಬೇರೆ ಏನೋ ಕತೆ ಹೇಳಕ್ ಹೊರಟಿದ್ದೀರಿ. ಆಮೇಲೆ ಈ ಮೆಟಾ ಬಗ್ಗೆ ಮಾತಾಡಿದ್ರಲ್ಲ, ಈ ಕಥನ ಕ್ರಿಯೆ ಏನಿದೆ ಅಲ್ಲ, ಇದು ಹೊಸದಲ್ಲ. ಬಿಜೆಪಿ ಕಳೆದ ಒಂದು 12-15 ವರ್ಷದಿಂದ ಮಾಡ್ತಾನೆ ಬಂದಿದೆ ಒಂದು. ಆದ್ರೆ ಎಡ್ವರ್ಡ್ ಸ್ನೋಡನ್ ಟೆಕ್ನಾಲಜಿ ಯೂಸ್ ಬಗ್ಗೆ ಹೇಳಿದ್ರಲ್ಲ, 2013 ಒಂದು ಪುಸ್ತಕ ಬರೀತಾನೆ. ಎಡ್ವರ್ಡ್ ಸ್ನೋಡನ್ ಇಸ್ ಡಿಫೆನ್ಸ್ ಕಾಂಟ್ರಾಕ್ಟರ್ ಫಾರ್ FBI ಅಂಡ್ CIA. ಆಮೇಲೆ ಟೆಕ್ನಾಲಜಿನ ಹೇಗೆ ಬಳಸಬೇಕು ಅಂತ. ಆ ಹುಡುಗ, ಅವನು 28 ವರ್ಷದ ಹುಡುಗ, ಅವನು ಇಂಜಿನಿಯರ್. ಅವನು ಅಲ್ಲಿ ಒಳಗಡೆ ಹೋಗಿ ಅವನಿಗೆ ಪತ್ತೆ ಹಚ್ತಾನೆ, ಸರ್ಕಾರ ಬೈ ಡಿಫಾಲ್ಟ್ ಎಲ್ರನ್ನೂ ಟ್ರ್ಯಾಕ್ ಮಾಡ್ತಿದೆ ಅಂತ. ಯಾವನೇ ಒಬ್ಬ ಆಪಾದಿತನೋ ಶಂಕಿತ ಆರೋಪಿನ ಅಲ್ಲ, ಎವ್ರಿಬಡಿ ಇಸ್ ಅಂಡರ್ ಸರ್ವೈಲೆನ್ಸ್. ಅವನು ಬಂಡಾಯ ಎದ್ದು ಹೊರಗಡೆ ಬಂದು ಪುಸ್ತಕ ಬರೀತಾನೆ, ದ ಪರ್ಮನೆಂಟ್ ರೆಕಾರ್ಡ್ ಅಂತ. ನಿಮ್ಮ ಹತ್ರ ಒಂದು ಎಲೆಕ್ಟ್ರಾನಿಕ್ ಡಿವೈಸ್ ಇದ್ರೆ ಸಾಕು, ನಿಮ್ಮ ಬದುಕೆಲ್ಲ ಸರ್ಕಾರ ಗೊತ್ತಿರ್ತದೆ ಅಂತೆ. ಯಾವ್ದು ಖಾಸಗಿತನೇ ಇಲ್ಲ. ಅವನ ದೇಶ ಬಿಟ್ಟು ಓಡಿಸ್ತಾರೆ. ನಾವು ಈಸ್ ಲಿವಿಂಗ್ ಇನ್ ರಷ್ಯಾ. ಈ ಮೆಟಾ ಗ್ಲಾಸ್ ಬಗ್ಗೆ ಹೇಳಿದ್ರಲ್ಲ, ಅದ್ರ ಬಗ್ಗೆನೂ ಒಂದು ಅಮೆರಿಕಾದಲ್ಲಿ ಚರ್ಚೆ ಆಯಿತು. ಈ ಫೇಸ್ ರಿಕಗ್ನಿಷನ್ ಸಾಫ್ಟ್ವೇರ್ ನಾವು ಯೂಸ್ ಮಾಡಬೇಕಾ ಮಾಡಬಾರ್ದ ಅಂತ. ಫೇಸ್ ರಿಕಗ್ನಿಷನ್ ಸಾಫ್ಟ್ವೇರ್ ನೀವು ರೈಟ್ ಕಂಡೀಷನ್ ಅಲ್ಲಿ, ಈ ತರ ಕ್ರೌಡ್ ಕಂಟ್ರೋಲ್ ವಿಚಾರದಲ್ಲಾಗ್ಲಿ, ಅಥವಾ ಏನೋ ದೊಂಬಿ ವಿಚಾರದಲ್ಲಿ ಬೇರೆ. ಈಗ ನೀವು ನಮಗೆ ಟ್ರಾಫಿಕ್ ಕ್ಯಾಮ್ರಾಗಳಿದಾವೆ ಬೆಂಗಳೂರು ಸಿಟಿನಲ್ಲಿ ಎಲ್ಲ ಜಂಕ್ಷನ್ ಅಲ್ಲಿ. ಅದಕ್ಕೊಂದು ನನಗೆ
ಫೇಸ್ ರಿಕಗ್ನಿಷನ್ ಸಾಫ್ಟ್ವೇರ್ ಹಾಕಿ ಎಲ್ಲರನ್ನು ಹೋಗೋ ಬರೋನಲ್ಲಿ ರಿಕಗ್ನಿಷನ್ ಮಾಡ್ತಾ ಕೂತ್ ಬಿಟ್ರೆ ಪ್ರೈವಸಿ ಖಾಸಗಿತನ ಅನ್ನೋದು ಎಲ್ಲಿದೆ? ಓಕೆ. ಆ್ಯಂಡ್ ಇಟ್ಸ್ ವೆರಿ ಡೇಂಜರಸ್. ಈಗ ಎಲ್ಲವೂ ಕೂಡ ಯಾವುದೇ ನನ್ನ ಮಾಹಿತಿ ಕೂಡ ನನಗೆ ಸಂಬಂಧಿಸಿದ ಎಲ್ಲ ಮಾಹಿತಿನೂ ಕೂಡ ಅಪಾಯಕರ ಆಗಿರೋದಿಲ್ಲ. ಕೆಲವೊಂದು ಖಾಸಗಿ ಇರ್ತವೆ, ಓಕೆ. ಸಮಥಿಂಗ್ ಐ ಡೋಂಟ್ ವಾಂಟ್ ಟು ಶೇರ್, ಅದೆಲ್ಲ ಬಹಿರಂಗ ಗೊತ್ತಬಿಡ್ತು. ಅದೊಂದು ಆಮೇಲೆ ಈ ಬಿಜೆಪಿ ಅನ್ನೋ ತಂತ್ರಗಾರಿಕೆ ಇದೆಯಲ್ಲ, ಈ ತಂತ್ರಗಾರಿಕೆ ಬಗ್ಗೆ ಇನ್ನೊಂದು ಪುಸ್ತಕ ಬರೆದಿದ್ದು ಜಾರ್ಜ್ ಆರ್ವೆಲ್ 1949 ಅಲ್ಲಿ. 1984 ಪುಸ್ತಕ 1984. ಅವಾಗ ಎಲ್ಲೂ ಕನಸುಗಾರಿಕೆ ಇತ್ತಲ್ಲ ನಮ್ಮಲ್ಲಿ, ಒಂದು ಸಮನಾದ ಸಮಾಜ, ಸರ್ವ ಧರ್ಮಗಳ ಸರ್ವರಿಗೂ ಅಥವಾ ಆದರ್ಶ ಸಮಾಜ, ಯುಟೋಪಿಯಾ ಇತ್ತಲ್ಲ. ಆ ಡಿಸ್ಟೋಪಿಯನ್ ನಾವೆಲ್ ಬರ್ತಾನೆ 1984ಗೆ ಹಿಂಗಾಗುತ್ತೆ ಅಂತೇಳಿ. ಅವನ ಪ್ರಕಾರ 1984ಗೆ ಒಬ್ಬ ಬಿಗ್ ಬ್ರದರ್ ಇರ್ತಾನೆ, ಹೂ ವಾಚಸ್ ಎವ್ರಿಥಿಂಗ್ ಎವ್ರಿಬಡಿ ಎವ್ರಿವೇರ್, ಬಿಗ್ ಬ್ರದರ್. ಓಕೆ. ಅಲ್ಲಿ ಒಂದು ರಾಜಕೀಯ ಪಕ್ಷ ಇರ್ತದೆ. ದೇ ಹ್ಯಾವ್ ಎ ಮಿನಿಸ್ಟ್ರಿ ಆಫ್ ಟ್ರೂತ್ which rewrites history according to party line, which rewrites the language according to party line. There is a ministry of love. ಹೆಸರಂಗಿದೆ ನೋಡಿ, ಮಿನಿಸ್ಟ್ರಿ ಆಫ್ ಲವ್, which punishes who disobey the ministry of truth. ಇದನ್ನೆಲ್ಲ ಹೇಳೋದಕ್ಕೆ ಭಾಷೆ, ನ್ಯೂಸ್ ಸ್ಪೀಕ್, ಇಷ್ಟ ಡಿಕ್ಷನರಿ, ಇದ್ರ ಆಚೆ ಮಾತಾಡಂಗಿಲ್ಲ, ಇಷ್ಟ ಡಿಕ್ಷನರಿ. ಆ ನ್ಯೂಸ್ ಸ್ಪೀಕ್ ತಕ್ಕಂಗೆ ಡಬಲ್ ಥಿಂಕ್, ಓಕೆ, ಥಾಟ್ ಕ್ರೈಮ್ ಅಂತೆ. ಇದ್ರ ಆಚೆ ವಿಚಾರ ಮಾಡೋದು ಥಾಟ್ ಕ್ರೈಮ್, ಇದನ್ನ ಪನಿಷ್ ಮಾಡೋದು. ಅವ್ರ ಸ್ಲೋಗನ್ಗಳು ಹೇಗೆ ಹೇಳಿ, ಫ್ರೀಡಮ್ ಇಸ್ ಸ್ಲೇವರಿ, ಇದು ಸ್ಲೋಗನ್ ಇದು. ಓಕೆ. ಫ್ರೀಡಮ್ ಇಸ್ ಸ್ಲೇವರಿ ಅಂದ್ರೆ ಎಲ್ಲ ಸರ್ವೈಲೆನ್ಸ್ ಇಡಬೇಕಲ್ಲ, ಎಲ್ಲರನ್ನು ನೀವು ನೋಡ್ತಾನೆ ಇರ್ಬೇಕಲ್ಲ. ಈ ತರದ ಒಂದು ಡಬಲ್ ಸ್ಪೀಕ್ ಸ್ಲೋಗನ್ಗಳು. ಒಟ್ಟಾರೆಯಾಗಿ ಅವಾಗ ನಾವು ಓದಿದ್ದನ್ನು ಕಾಲೇಜ್ ಇಲ್ಲ, ನಾವೆಲ್ಲ ಈ ಕಾದಂಬರಿನೆಲ್ಲ ನಾವು ಇದೇನಪ್ಪ ತಮಾಷೆ ಅನ್ಸುತ್ತೆ ನಮಗೆ. ಬಟ್ ಇವತ್ತು ನೋಡಿದ್ರೆ ನಿಜ ಹಂಗೆ ಆಗಿದೆ. ಯು ಆರ್ ಅಬ್ಸರ್ವ್ಡ್ ಎವ್ರಿವೇರ್. ಯುವರ್ ಥಾಟ್ ಪೊಲೀಸ್ ಅಂತ ಒಂದು ಕಾನ್ಸೆಪ್ಟ್ ಇದೆ ಅದರಲ್ಲಿ. ಥಾಟ್ ಪೊಲೀಸ್, ನಿಮ್ಮ ವಿಚಾರಗಳನ್ನೇ ಅಬ್ಸರ್ವ್ ಮಾಡೋದು, ಅದ್ರ ಮೇಲೆ ಪೊಲೀಸಿಂಗ್ ಮಾಡೋದು. ಹಿಂಗೆ ವಿಚಾರ ಮಾಡಿ ಏನ್ ಪೋಸ್ಟ್ ಹಾಕ್ತೀರಾ ನೀವು, ಏನ್ ಪೋಸ್ಟ್ ಮಾಡ್ತೀರಾ, ಏನ್ ಸರ್ಕ್ಯುಲೇಟ್ ಮಾಡ್ತೀರಾ, ಏನ್ ಶೇರ್ ಮಾಡ್ತೀರಾ, ಏನ್ ಬರ್ಕೊಳ್ತೀರಾ ನೀವು, ಇದೆಲ್ಲರಿಗೂ ಒಟ್ಟಾಗಿ. ಮೊನ್ನೆ ನೋವೆಲ್ ಹರಾರೆ ನೀವು ಕೇಳ್ತೀರಿ, ಆ ಪುಸ್ತಕದಲ್ಲಿ ಹೇಳ್ತಾನೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಈ ಟೆಕ್ನಾಲಜಿ ಇನ್ ದ ರಾಂಗ್ ಹ್ಯಾಂಡ್ಸ್ ಎಂತ ಸಮಾಜ ಘಾತುಕ ಶಕ್ತಿ ಆಗಬಲ್ಲದು, ಅದು ಆಗ್ತಾ ಇದೆ. ನಾನು XL PU ಕಾಲೇಜು ಗುರುವಾಯನಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತೀನಿ ಒಂದು ಬ್ರೇಕ್ ಆದ್ಮೇಲೆ. XL PU ಕಾಲೇಜ್ ಗುರುವಾಯನಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿತಾ ಇದೆ. ಆಯೇಷಾ ಮೇಡಮ್, ಒಂದು ಪಾಯಿಂಟ್ ಇದೆ ಇಲ್ಲಿ. ಸೊ ಈ ಪೊಲೀಸ್ ವ್ಯವಸ್ಥೆ ಸರಿ, ಒಂದು ಕಡೆ ಯಾರು ಬೇಕಾದ್ರೂ ತನಿಖೆ ಮಾಡ್ಕೊಳ್ಳಿ, ಅಲ್ಲಿ ಕ್ರಿಮಿನಲ್ಗಳಿದ್ರ, ರೇಪಿಸ್ಟ್ಗಳಿದ್ರ, ಅಥವಾ ಕೊಲೆಗಡಕರಿದ್ರ, ಯಾರು ಬೇಕಾದ್ರೂ ತನಿಖೆ ಮಾಡ್ಕೊಳ್ಳಿ. ಈ ಪೊಲೀಸರ ಲಾಠಿಗಳನ್ನು, ಫೈಬರ್ ಲಾಠಿಗಳನ್ನು ಖಾಸಗಿ ವ್ಯಕ್ತಿಗಳು ಹಿಡ್ಕೊಂಡು ಬಂದಿದ್ದರೆ ಮೊದಲು ಪೊಲೀಸರು ಆಚೆ ಕಳಿಸ್ಬೇಕು. ಎರಡು ವಿಚಾರ ಇದರಲ್ಲಿ. ಅಕಸ್ಮಾತ್ ಅವ್ರು ಪೊಲೀಸರು ಅಲ್ಲದೇ ಇದ್ದರೆ, ಅಥವಾ ಅವರು ಅಧಿಕೃತ ಪೊಲೀಸರಾಗಿದ್ದಿದ್ದರೆ ಪೊಲೀಸರು ಅವ್ರನ್ನ ಅಧಿಕೃತವಾಗಿ ಅವ್ರ ಯೂನಿಫಾರ್ಮಲ್ಲೇ ಕಳಿಸ್ಬಹುದಾಗಿತ್ತೇನೋ. ಕಾರಣ ಇಲ್ಲಿ ನನಗೆ ಗೊತ್ತಿರೋ ಮಟ್ಟಿಗೆ ಪೊಲೀಸರು ಇರಬೇಕು, ಇಲ್ಲ ಸೈನಿಕರು ಅಥವಾ RAF ರ್ಯಾಪಿಡ್ ಆ್ಯಕ್ಷನ್ ಫೋರ್ಸು, ಇವೆಲ್ಲರೂ ಯೂನಿಫಾರ್ಮಲ್ಲಿ ಇರ್ತಾರೆ, ಇಫ್ ಐ ಆಮ್ ನಾಟ್ ರಾಂಗ್. ಯೂನಿಫಾರ್ಮ್ ಯಾರೋ ಆ ಥರ ಯೂನಿಫಾರ್ಮಲ್ಲಿ ಇಲ್ದಿರೋರು ಬಂದಾಗ ಪೊಲೀಸರು ಕೆಟ್ಟ ಹೆಸರು ಬರುತ್ತದು. ಸೊ ಯೂನಿಫಾರ್ಮಲ್ಲಿ ಇಲ್ಲದೇ ಇರೋರು ಬಂದಿದ್ದದ್ದು ಏನಕ್ಕೆ? ಆಲ್ರೆಡಿ ಕೆಲವು ಕಾರಿನ ಗಾಜುಗಳು ಎಲ್ಲೋ ಒಡೆದು ಹೋಗಿತ್ತಲ್ಲ, ತಂದು ನಿಲ್ಲಿಸಿದ್ದು ಯಾಕೆ? ಕಲ್ಲಿನ ಮೂಟೆಗಳನ್ನು ಸುರಿದಿದ್ದು ಯಾಕೆ ಅಂತ ಆ ವಿದ್ಯಾರ್ಥಿಗಳು ಕೇಳಿದ ಕ್ವಶನ್ ಇದು, ನಾನಲ್ಲ. ವಿದ್ಯಾರ್ಥಿಗಳು ಕೇಳಿದ್ರು, ಏನು ಪ್ಲ್ಯಾನ್ ಮಾಡ್ಕೊಂಡ್ರೆ ನೀವು? ಈ ಜೀಪಿಲ್ಲಿ ಕಾರಿನಿಂದ ಒಡೆದು ತಂದು ನಿಲ್ಲಿಸಿದರಲ್ಲಿ ನಮ್ಮ ಮೇಲೆ ಹಾಕ್ತಾರೆ, ಇದನ್ನು ಕಲ್ಲು ಮೂಟೆ ತಂದಿಲ್ಲಿ ಸುರಿತಾ ಇದ್ದಾರೆ ನೋಡಿ, ಇದು ನಮ್ದಲ್ಲ. ಮತ್ತು ಈ ಡ್ರೆಸ್ಸಲ್ಲಿರೋರು ಯಾರು ಇವರು ಹೇಳಿ ಅಂತ ಅವ್ರು ಆರಾಮಾಗಿ ರಾಜಾರೋಷವಾಗಿದ್ದಾರೆ. ಅವರನ್ನು ಬಿಟ್ಟವ್ರು ಯಾರು ಬೇಕಲ್ಲ. ಪೊಲೀಸರಾಗಿದ್ದರೆ ಇನ್ಫಾರ್ಮಲ್ ಇರಲಿ, ಅವ್ರ ನೇಮ್ ಬ್ಯಾಡ್ಜ್ ಇರಲಿ. ಇದ್ರ ಬಗ್ಗೆ ಕಾಂಗ್ರೆಸ್ ಏನು ಮಾಡುತ್ತೆ ಇವಾಗ? ಯಾರು ಆ ಥರ ಮಾಡಿದ್ದಾರೆ, ಪೊಲೀಸ್ ಅಧಿಕಾರಿಗಳು ಅಲ್ಲದೆ ಇರೋರು ಈ ಥರ ಮಾಡಿದಾರಲ್ಲ, ಮೇ ಬಿ BJP ಸರ್ಕಾರ ಬರಲಿಕ್ಕೆ ಕಾರಣರಾದವರು, ಅಥವಾ ಅದಕ್ಕೆ ಬೇಕಾದಂಥ ಯೋಜನೆಗಳನ್ನು ಹಾಕಿಕೊಂಡವರು ಆ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳಾಗಿರ್ಬೋದು, ಮೇ ಬಿ RSSನ ವ್ಯಕ್ತಿಗಳು ಆಗಿದ್ದಿರಲೂಬಹುದು, ನನಗೆ ಗೊತ್ತಿಲ್ಲ. ಬಟ್ ಅದು ಖಂಡಿತವಾಗ್ಲೂ ತನಿಖೆ ಆಗಬೇಕು. ನಾನಿವಾಗ ಹೇಳ್ತಾ ಇರುವಂಥದ್ದು, ಈ ಮಾನವ ಹಕ್ಕುಗಳ ಆಯೋಗ ಅಂತ ಒಂದು ಇದೆಯಲ್ಲ, ಇಂತಹ ದೇಶದಲ್ಲಿ ಇಷ್ಟೊಂದು ದೊಡ್ಡ ಅನಾಚಾರಗಳು, ಹಿಂಸಾಚಾರಗಳು, ಎಸ್ಪೆಷಲಿ ಮಕ್ಕಳ ಮೇಲೆ, ನಾರ್ಮಲ್ ಇರುತ್ತೆ, ದೊಡ್ಡವ್ರ ಮೇಲೆಲ್ಲ ಆಗ್ತಾನೆ ಇರ್ತದೆ, ಬೇರೆ ಬೇರೆ ಮಕ್ಕಳ ಮೇಲೆ, ನಮ್ಮ ದೇಶದ ಇಂದಿನ ಏನು ಹುಡುಗರೇ ಮುಂದಿನ ಪ್ರಜೆಗಳಲ್ವಾ, ಅವರೇ ಅಲ್ವಾ, ಅವ್ರ ಮೇಲೆ ಈ ರೀತಿಯ ಅತ್ಯಾಚಾರ, ಅನಾಚಾರ ಆದಾಗ ಯಾಕೆ ಈ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಸೈಲೆಂಟ್ ಆಗಿದೆ ಅನ್ನುವಂಥದ್ದು ಪ್ರಶ್ನೆ. ಈ ಎಲ್ಲಾ ಇನ್ಸ್ಟಿಟ್ಯೂಷನ್ ಅವ್ರನ್ನ ಇವರು ಅಪೋಷನ್ ತಗೊಂಡ್ಬಿಟ್ಟಿದಾರ. ED IT ಅದೆಲ್ಲ ಗೊತ್ತು ನಮಗೆ, CBI ಎಲ್ಲ ಇವರ ಪಂಜರದ ಗಿಳಿಗಳಾಗ್ಬಿಟ್ಟಿದಾವೆ. ಮಾನವ ಹಕ್ಕುಗಳ ಆಯೋಗನೂ ಇವರ ಅಂಡರಲ್ಲಿ ಬಂದಿದ್ಯಾ ಏನು ಅಂತ ಅದೊಂದು ಪ್ರಶ್ನೆ ನಾನು ತುಂಬಾ. ಮಹೇಶ್ವರ್ಗೆ ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ. ಯಾವುದೇ ಹೋರಾಟ ಜನಬೆಂಬಲ ಇಲ್ಲದಿದ್ದರೆ ಮುಂದಕ್ಕೆ ಹೋಗಲ್ಲ, ಎಂಥದ್ದೇ ಹೋರಾಟ ಆಗಲಿ. ಇದು ರೈತರ ಹೋರಾಟ ಆದರೂ ಅಷ್ಟೇ, ಪಹಲ್ವಾನ್ಗಳ ಹೋರಾಟ ಆದರೂ ಅಷ್ಟೇ, ವಿದ್ಯಾರ್ಥಿಗಳ ಹೋರಾಟ ಆದರೂ ಅಷ್ಟೇ. ಆಫ್ ಲೇಟ್ ನೀವೊಂದು ಅಬ್ಸರ್ವ್ ಮಾಡಿ, ಈ ಹೋರಾಟದ ಬಗ್ಗೆ
ಆರೋಪ ಪ್ರತ್ಯಾರೋಪ ಇದರ ಪರ ಏನೇ ಇದ್ದುಕೊಂಡ್ರೂ ಕೂಡ ಈ ಹೋರಾಟಕ್ಕೆ ದೇಶಾದ್ಯಂತ ಪ್ರತ್ಯಕ್ಷ ಪರೋಕ್ಷ ಬೆಂಬಲ ಇದ್ದದ್ದು ಬೇರೆಲ್ಲಿ ನಿಮಗೆ ಕಾಣಿಸ್ತಾ ಇದ್ದರೂ ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸ್ತಾ ಇತ್ತು. ನಿಮಗೆ ಜನ ಒಪ್ಪಿದ್ರಿ ಹೋರಾಟವನ್ನು. ನೀಟಿಂದ ಪ್ರತ್ಯಕ್ಷ ಬಾಧಿತ ಪರೋಕ್ಷ ಬಾಧಿತ ಇದಕ್ಕೆ ಎಸ್ ಅಂದಿದ್ರು. ಅದು ಸುಳ್ಳ? ಈಗ ನೀವು ಅಷ್ಟೆಲ್ಲ ಜನಗಳಿಗೆ ವಿರುದ್ಧವಾಗಿ ನಾನು ಆ ತನಿಖೆ ಮಾಡಿಸ್ತೀನಿ ಇಲ್ಲಿ ಕೆಟ್ಟವರಿದ್ದರು, ದುಷ್ಟರಿದ್ದರು, ಫಾರಿನ್ ಫಂಡ್ ಆಗಿತ್ತು, ಉಗ್ರಗಾಮಿಗಳಿದ್ರು ಅಂತ ಹೇಳಿದ್ರೆ ಎಷ್ಟು ದೂರಕ್ಕಿದ್ದು ಸರಿ ಅನ್ಸುತ್ತೆ ನಿಮಗೆ? ಇಲ್ಲ, ನಿಮ್ಮದು ಇಟ್ಸ್ ಗುಡ್ ಕ್ವಶನ್. ಇವತ್ತೇನು ದೇಶದಲ್ಲಿ CJP ಏನು ಹೋರಾಟವನ್ನ ಮಾಡ್ತು, ಮೊದಲ ಭಾಗದಲ್ಲಿ ಅವರ ಹೋರಾಟ ಶಾಂತಿಯುತವಾಗಿತ್ತು, ಇಲ್ಲ ಅಂತ ನಾನು ಹೇಳೋದಿಲ್ಲ. ಎರಡನೇ ಭಾಗದಲ್ಲಿ ಅವ್ರು ಮಾಡಿದಂತ ಅವ್ರ ಶಾಂತಿಯುತ ಹೋರಾಟದಲ್ಲಿ ಯಾರು ಬಂದ್ರು ಅನ್ನೋದು ಅದು ಪೊಲೀಸ್ ಇಲಾಖೆ ನೋಡ್ಕೊಳ್ಳುತ್ತೆ. ಆ ಎರಡನೇ ಭಾಗದಲ್ಲಿ ನಡೆದಂತ ಹೋರಾಟದ ತುಣುಕುಗಳಿದೆಯಲ್ಲ, ಅದನ್ನ ಈ ದೇಶದ ಜನ ಒಪ್ಪೋದಿಲ್ಲ. ಪೊಲೀಸರ ಮೇಲೆ ಹಲ್ಲೆ, ಸಂಸತ್ತಿನ ಮೇಲೆ ಪ್ರಚೋದನೆ, ದೇಶದ ಪ್ರಧಾನಮಂತ್ರಿಯ ಮೇಲೆ ಪ್ರಚೋದನೆ, ಇವು ಮತ್ತೆ ಮರುಕಳಿಸುತ್ತೆ. ನೆನಪಿರ್ಲಿ, ದೇಶದಲ್ಲಿ ಯಾರು ಸರಿಸಮಾನರು ಇಲ್ಲ, ಯಾರು ಸತ್ಯ ಹರಿಶ್ಚಂದ್ರರಿಲ್ಲ. ಅದನ್ನ ಮರುಕಳಿಸಬಾರ್ದು ಅಂತ ಎರಡು ವಿಚಾರ ನಿಮಗೆ ಕೇಳಿಬಿಡ್ತೀನಿ ಮಹೇಶ್, ಕೇಳಿಬಿಡ್ತೀನಿ. ವಿರೋಧ ಅಪೋಸ್ ಮಾಡೋದು ದ್ವೇಷಕ್ಕೆ ಈಕ್ವಲ್ ಅಂತ ಹೇಳ್ತೀರಾ ನೀವು? ಸಪೋಸ್ ಒಬ್ಬ ವ್ಯಕ್ತಿ XYZ ಅಂತ ಒಬ್ಬ ಮುಖ್ಯಸ್ಥ ಇರ್ತಾನೆ, ಅವನು ನಾನು ವಿರೋಧಿಸ್ತಾ ಇದ್ದೀನಿ, ನಾನು ಅವ್ರ ಸೂತ್ರ ಒಪ್ತಾ ಇಲ್ಲ ಅಂತ ಒಬ್ಬ ಮನುಷ್ಯ ಹೇಳ್ದ ಅಂದರೆ ಅದು ದ್ವೇಷಕ್ಕೆ ಸಮ, ದೇಶ ವಿರೋಧಿಗೆ ಸಮ, ಉಗ್ರಗಾಮಿಗೆ ಸಮ ಅಂತ ಆಗುತ್ತಾ? ಯಾರಾದರೂ ಇಲ್ಲಿ ಪ್ರಶ್ನಾತೀತರ ನಮ್ಮ ದೇಶದಲ್ಲಿ ಯಾರಾದರೂ ಇದ್ದಾರೆ? ನಮ್ಮ ಇಡೀ ವ್ಯವಸ್ಥೆ ಯಾರು ಇದ್ದಾರಾ? ನೋಡಿ, ಒಬ್ಬ ಮನುಷ್ಯನ ಕ್ವಶನ್ ಮಾಡಿದ ತಕ್ಷಣ ವಿರೋಧಿ, ಇವನ್ ಆ್ಯಂಟಿ ನ್ಯಾಷನಲ್ಲು, ಇವನ್ ಆ್ಯಂಟಿ ಇಂಡಿಯಾ, ಇದು ಈ ನರೇಷನ್ಗೆ ನಿಮ್ದೇನು ಉತ್ತರ? ನೋಡಿ, ಗಾಂಧೀಜಿಯವರು ಹಾಕೊಟ್ಟಂತ ಶಾಂತಿಯುತ ಹೋರಾಟ ಭಾರತದಲ್ಲಿ ಜೀವಂತವಾಗಿದೆ, ಜೀವಂತವಾಗಿರುತ್ತೆ. ಈ ದೇಶ ಅದು ಯಾವತ್ತೂ ಭಾರತ ದೇಶಕ್ಕೆ ಯಾವುದೇ ಕಳಂಕ ಇಲ್ಲ ಆ ವಿಚಾರದಲ್ಲಿ ರಮಾಕಾಂತ್ಜಿ. ಆದ್ರೆ ನಾವು ಮಾಡುವಂತ ಹೋರಾಟ ಗಾಂಧೀಜಿಯವರ ತತ್ವಗಳಷ್ಟೇ ಸರಿಸಮಾನವಾಗಿರ್ಬೇಕು. ನಾನೇನು ಹೇಳೋದು ಅಂತ ಹೇಳಿದ್ರೆ, ಇವತ್ತು ಜಂಜಿ ಹೋರಾಟ ಇರ್ಬೋದು ಅಥವಾ ಯಾವುದೋ ಒಂದು ಪಕ್ಷವನ್ನ ಕಟ್ಕೊಂಡು ಹೋರಾಟ ಮಾಡೋದಿದೆಯಲ್ಲ, ಇವತ್ತು ನೀಟ್ಗೆ ಸಂಬಂಧಪಟ್ಟಂತೆ 21 ಜನ ಮಕ್ಕಳು ಸತ್ತಿದ್ದಾರೆ. ಅವ್ರ ಪ್ರಾಣ ತಂದುಕೊಡೋದಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಆದರೆ ನಾವು ನಡ್ಕೊಳ್ಳುವಂತ ರೀತಿ 21 ಜನ ಮಕ್ಕಳು ಮತ್ತೆ ಮರುಕಳಿಸಬಾರ್ದು ಈ ಒಂದು ಸಮಸ್ಯೆಗಳು. ಅದಕ್ಕೋಸ್ಕರನೇ ಇವತ್ತು ಸಂಸತ್ತಿನ ಅಧಿವೇಶನದಲ್ಲಿ 2026ರ ಹೊಸ ಶಿಕ್ಷಣ ನೀತಿಯನ್ನ ನಾವು ಇವತ್ತು ಜಾರಿಗೆ ತಂದಿದ್ದೀವಿ. 152 ಎಕ್ಸಾಮ್ ಶಿಕ್ಷಣ ಆಗ್ಲಿಲ್ಲ ಯಾರಿಗೂ. ನಂಬೋಣ ಈ ಬಿಲ್ ನಂಬೋಣ ನಾವು. ಹಂಗಾರೆ 152 ಎಕ್ಸಾಮ್ ಶಿಕ್ಷಣ ಆಗ್ಲಿಲ್ಲಪ್ಪ, ಈ ಬಿಲ್ ನಂಬೋಣ ನಾವು, ನಂಬೋಣ ಈ ಬಿಲ್. ಓ ಬಹಳ ಸ್ಟ್ರಿಕ್ಟ್ ಆಗಿ ಆಗ್ಬಿಡುತ್ತೆ, ನಂಬೋಣ. ಮೇಡಮ್ ಪರ್ಜನಾ ಮೇಡಮ್ ಇವತ್ತು ಲೋಕಸೇವಾ ಆಯೋಗದಲ್ಲಿ ಆಗಿದೆಯಲ್ಲ, ಇವ್ರದೇ ಲೋಕಸೇವಾ ಇದು ಕರ್ನಾಟಕದಲ್ಲಿ ಅದ್ರಲ್ಲೂ ಆಗ್ಲಿ ಇವ್ರದೇ ಅಧ್ಯಕ್ಷ ಹೇಗೆ ಕೊಟ್ಟಿದ್ದಾನೆ ಅಂತ ಹೇಳಿ, ಮತ್ತೆ ಇವರು ಇವ್ರದೇ ಬೇಕಾದಷ್ಟಿದೆ. ಇನ್ನು ದೇಶದ ಬಗ್ಗೆ ಮಾತನಾಡ್ತಾರೆ ಕಾಂಗ್ರೆಸ್ ಅಂದ್ರೆ ಅದಕ್ಕೆ ಬರಾಬರ್ ಅಂತ ನಿಮ್ದು ಬರಾಬರ್ ದೆಹಲಿ ಬರೋದು ಅಲ್ಲಲ್ಲಪ್ಪ, ದಾನಗೂ ದಿನಕ್ಕೂ ಸರ್ಪಾಯ, ದಾನಗೂ ದಿನಕ್ಕೂ ಸರ್ಪಾಯ ಅಂತ ಅಷ್ಟೇ ತೀರ್ಮಾನ. ಅವ್ರು ಇವರು ಸಮ. ಥ್ಯಾಂಕ್ ಯು ಬಸವರಾಜ್ ಸರ್, ಥ್ಯಾಂಕ್ ಯು ಫರ್ಜಾನಾ ಮೇಡಮ್, ಥ್ಯಾಂಕ್ ಯು ಮಹೇಶ್ ಜಿ, ಥ್ಯಾಂಕ್ ಯು ದಿನೇಶ್ ಜಿ, ಥ್ಯಾಂಕ್ ಯು ಬಸವರಾಜ್ ಸರ್, ಥ್ಯಾಂಕ್ ಯು ಮಹೇಶ್ ಜಿ. ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದಿರಿ. ವೆಯ್ಟ್ ಮಾಡೋಣ. ಇಲ್ಲಿ ಈ 2872 ಅಥವಾ 2800 ಕ್ರಿಮಿನಲ್ ಚಟುವಟಿಕೆ ಹಿನ್ನೆಲೆಯ ವ್ಯಕ್ತಿಗಳು ಆರೋಪಿತರಿದ್ದರು ಅಂತ ಹೇಳಿ ಇವತ್ತೇನೋ ಹುಡುಕ್ತಾ ಇದ್ದಾರೆ. ಸರಿ, ಹುಡುಕಲಿ. ಅದೇ ರೀತಿಯಲ್ಲಿ ಇನ್ಯಾವುದೋ ನಾಳೆ ಪ್ರೊಟೆಸ್ಟ್ ಆಗಬಹುದು. ಅದಕ್ಕಿಂತ ಮುಂಚೆ ದಯವಿಟ್ಟು ದೇಶದ ಎಲ್ಲ ರಾಜ್ಯಗಳಲ್ಲಿ ಈ ಕ್ರಿಮಿನಲ್ ಹಿನ್ನೆಲೆ ಇದ್ದಾರಲ್ಲ, ಅವ್ರ ಮೇಲೆ ನಿಮ್ಗೆ ಯಾವ ಸೆಕ್ಷನ್ ಬೇಕಾದರೂ ಹಾಕ್ಕೊಂಡು ಅಪರಾಧಕ್ಕೆ ಸೂಕ್ತವಾಗಿರ್ತಕ್ಕಂಥದ್ದು ಈಗಲೇ ಒಳಗಡೆ ಹಾಕ್ಬಿಡಿ. ನಾಳೆ ನಡೆಯೋ ಪ್ರೊಟೆಸ್ಟ್ಗಳಿಗೆ ಮತ್ತೆ ಇಲ್ಲಿ ಇವರಿದ್ದರು, ರೇಪಿಸ್ಟ್ ಇದ್ದರು, ಇದೆಲ್ಲ ಬೇಡ. ಈಗಲೇ ಅರೆಸ್ಟ್ ಮಾಡಿಬಿಡಿ ಅವ್ರನ್ನ. ಇಲ್ಲ ಜಂತರ್ ಮಂತರಲ್ಲಿ ಇವರು ಮೊದಲನೇ ದಿನ ಕೂತ್ಕೊಂಡಾಗ್ಲೇ ನೀವು ಆಯಾ ರಾಜ್ಯಗಳ ಕಡೆಯಿಂದ ಪೊಲೀಸರು ವಿತ್ ನೋಟಿಸ್ ಬಂದ್ಬಿಟ್ಟು ಅರೆಸ್ಟ್ ಮಾಡಿದ್ರು, ಈ ಸಮಸ್ಯೆ ಬರ್ತಾ ಇರಲಿಲ್ಲ. ಎಲ್ಲ ಈ ಕೋಟೆ ಕೊಳ್ಳೆ ಹೋದ್ಮೇಲೆ ದಿಡ್ಡಿ ಬಾಗಿಲು ಹಾಕಿದ್ರು ಅಂತ ಆ ಕಥೆ ಆಗದೇ ಇರಲಿ. ಜೊತೆಗೆ ಈ ರೀತಿ ಒಂದು ಇಡೀ ಪ್ರತಿಭಟನೆಯನ್ನು ಕೆಟ್ಟ ಕಣ್ಣುಗಳಿಂದ, ಕೆಟ್ಟ ಲೆನ್ಸಿಂದ ನೋಡೋದು ಕೂಡ ತಪ್ಪಾಗುತ್ತೆ. ತಪ್ಪು ಯಾರಾದರೂ ಮಾಡಿದರೆ ಒಳಗಡೆ ಹಾಕಿ. ಕ್ರಿಮಿನಲೈಸ್ ಮಾಡೋದಿದೆಯಲ್ಲ ಇಡೀ ವಿಚಾರವನ್ನು, ಅದು ಸೂಕ್ತ ಅಲ್ವೇನೋ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.